red, pink, orange, yellow, green, yellow, red, purple, green, yellow. ನನ್ನ ಮಗಳು ಮಾನ್ಯ. ನಮಸ್ತೆ. ನಾವು ಪರಮಹಂಸ ಶಾರ್ಪ್ ಮೈಂಡ್ ಅಕಾಡೆಮಿಗೆ ಸಮ್ಮರ್ ಕ್ಯಾಂಪಿಗೆ ಹಾಕಿದ್ವಿ ನಮ್ಮ ಮಗಳನ್ನ. ಅಲ್ಲಿ ಗಾಂಧಾರಿ ವಿದ್ಯೆ, ಡ್ರಾಮಾ, ಡಾನ್ಸ್, ಯೋಗ, ಮೆಡಿಟೇಷನ್, ದೇಸಿ ಆಟಗಳು ಇದನ್ನೆಲ್ಲ ಹೇಳ್ಕೊಟ್ರು. ನಾವು ಮೇನ್ ಉದ್ದೇಶ ಪರಮಹಂಸ ಶಾರ್ಪ್ ಮೈಂಡ್ ಅಕಾಡೆಮಿಗೆ ಹಾಕೋದಕ್ಕೆ ಗಾಂಧಾರಿ ವಿದ್ಯೆಗೋಸ್ಕರ. ಗಾಂಧಾರಿ ವಿದ್ಯೆಯಿಂದ ಚೆನ್ನಾಗಿ ಹೋಗ್ತಾ ಇದ್ರು, ಬಟ್ ಆ ವಿದ್ಯೆಯಿಂದ ಇನ್ನೂ ಜಾಸ್ತಿ ಇಂಪ್ರೂವ್ ಆದ್ಲು ಸ್ಟಡೀಸ್ ವೈಸ್ ಅಲ್ಲಿ. ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಯ್ತು, ಇಂಟ್ರೆಸ್ಟು, ಫೋಕಸ್ ಎಲ್ಲ ಜಾಸ್ತಿ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ಶಿವಪ್ರಕಾಶ್ ಗುರೂಜಿಗೆ ತುಂಬ ಥ್ಯಾಂಕ್ಸ್. ಸೊ ನಾನು ಹೇಳೋದು ಏನಂದರೆ, ಎಲ್ಲ ಪೇರೆಂಟ್ಸ್ಗೂ ಸಜೆಸ್ಟ್ ಮಾಡೋದು, ನಿಮ್ಮ ಮಕ್ಕಳನ್ನೆಲ್ಲನೂ ಪರಮಹಂಸ ಶಾರ್ಪ್ ಮೈಂಡ್ ಅಕಾಡೆಮಿಗೆ ಸೇರಿಸಿ ನಿಮ್ಮ ಮಕ್ಕಳು ಎಲ್ಲ ಗಾಂಧಾರಿ ವಿದ್ಯೆ ಕಲ್ತ್ಕೊಳ್ಳಿ. ಸೊ ಅವ್ರ ಕಾನ್ಸಂಟ್ರೇಷನ್ ಲೆವೆಲ್, ಅವರು ಸ್ಟಡೀಸ್ ವೈಸಲ್ಲಿ ಇಂಪ್ರೂವ್ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಅದಕ್ಕೊಂದು ಏಜ್ ಲಿಮಿಟ್ ಇದೆ, ಅಷ್ಟರಲ್ಲಿ ಮಾತ್ರ ಅದು ಥರ್ಡ್ ಐ ಓಪನ್ ಆಗೋದಕ್ಕೆ ಸಾಧ್ಯ. ಸೊ ಆ ಏಜ್ ಲಿಮಿಟ್ ಮುಗಿಯೋ ಅಷ್ಟರೊಳಗೆ ನಿಮ್ಮ ಮಕ್ಕಳನ್ನು ಹಾಕಿ ಅವರು ಕಲ್ತ್ಕೊಳ್ಳಿ. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲು ಸಮ್ಮರ್ ಕ್ಯಾಂಪಲ್ಲಿ. ಆ ವಿದ್ಯೆ ಕಲ್ತಿರೋದ್ರಿಂದ ನಾನು ತುಂಬ ಅವಳ ಲೈಫಲ್ಲಿ ಅದೊಂದು ಒಳ್ಳೆ ಇಂಪ್ರೂವ್ಮೆಂಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಯೆಲ್ಲೋ ಕಲರ್ ಬಾಲ್ ಪಿಕ್ ಮಾಡು. ವಾಪಸ್ ಅಲ್ಲೇ ಇಡು. ಹೋಗಿ ರೆಡ್ ಹತ್ರ ನಿಂತ್ಕೋ. ಗ್ರೀನ್ ಕಲರ್ ಬಾಲ್ ಮೇಲೆ ಜಂಪ್ ಮಾಡು. ವಾಪಸ್ ರೆಡ್ ಹತ್ರ ಹೋಗಿ ನಿಂತ್ಕೋ. ಆರೆಂಜ್ ಕಲರ್ ಬಾಲ್ ಎಲ್ಲಿದೆ ತೋರಿಸು. ಹತ್ರ ಹೋಗಿ ತೋರಿಸು. ಓಕೆ. ಪಿಂಕ್ ಕಲರ್ ಬಾಲ್ ಎಲ್ಲಿದೆ ತಗೋ. ವಾಪಸ್ ಇಡು. ಮಾನು, ರೆಡ್ ಕಲರ್ ಬಾಲು ಮತ್ತು ಯೆಲ್ಲೋ ಕಲರ್ ಬಾಲ್ನ ಸ್ವೈಪ್ ಮಾಡು. The best person, I am the healthiest person, I am the happiest person, I am the most powerful person, I am the strongest person, I am special person, I am smart person, I am an amazing person, I am a successful person, I am the winner, I am capable, I am very stable, I am brave, I love reading, I love my parents, I love gurus, I love my brothers, I love my sisters, I love my friends, I love my neighbors, I love my nature,
I love my earth. Thank you. ಶ್ರೀಮತಿ ನವ್ಯಾ ಭಟ್, ಡ್ರಾಯಿಂಗ್ ಟೀಚರ್, ಈಸ್ಟ್ ವೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ರವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಡಿಪ್ಲೊಮಾ ಇನ್ ಯೋಗ, ಯೋಗ ಥೆರಪಿ, ಪತಂಜಲಿ ಯೋಗ ರವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲಾ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಮತ್ತು ಹಿತೈಷಿಗಳಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಮೈಸೂರಿನ ಅಪಾರ ಜಿಲ್ಲಾಧಿಕಾರಿಗಳಂತ ಶ್ರೀ ಶಿವರಾಜ್ರವರೇ, ಆತ್ಮೀಯ ಪೋಷಕ ಬಂಧುಗಳೇ, ಈಗ ಅಕಾರ ಉಕಾರ ಮಕಾರ ಆಮೇಲೆ ಓಂಕಾರ ಮತ್ತು ಶಿವನ ಪ್ರಾರ್ಥನೆ ಹೇಳ್ಕೊಡ್ತೀನಿ. ಹೇಳೋಣ. ಬೆನ್ನ ನೇರ ಮಾಡೋಣ. ಕಣ್ಣನ್ನು ಮುಚ್ಚಿ ಡೀಪ್ ಇನ್ಹೇಲ್ ಅಂಡ್ ಎಕ್ಸೇಲ್. ನಿಮ್ಮ ಉಸಿರಾಟವನ್ನ ಗಮನಿಸ್ತಾ ಬರೀ. ಚಿನ್ಮುದ್ರೆ ಇಟ್ಕೊಡಿ. ನಮ್ಮ ಹೆಬ್ಬೆರಳು ಮತ್ತೆ ತೋರ್ಬೆರಳನ್ನ ಸೇರಿಸ್ಬೇಕು. ಕಣ್ಣನ್ನು ಮುಚ್ಚಬೇಕು. ಕ್ಲೋಸ್ ಯುವರ್ ಐಸ್. ಇನ್ಹೇಲ್ ಅಂಡ್ ಎಕ್ಸೇಲ್. ಉಸಿರು ತಗೊಂಡು ಉಸಿರು ಬಿಡ್ತಾ ಅಕಾರವನ್ನು ಹೇಳ್ಬೇಕು. ನಮ್ಮ ಶಬ್ದ ನಾವಿಂದ ಬರುತ್ತೆ, ಅದನ್ನ ಗಮನಿಸ್ತಾ ಹೇಳ್ಬೇಕು. ಬ್ರೀತ್ ಇನ್ ಅಕಾರ. ಸ್ಟಾರ್ಟ್. ಬ್ರೀತ್ ಇನ್ ಉಕಾರ, ಎದೆ ಮಧ್ಯದಿಂದ ಬರುತ್ತೆ. ಡೀಪ್ ಬ್ರೀತ್ ಇನ್. ಓ ಓಂ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಚೇ सरस्वती ओम वाग्देव्यै नमः. हरि ओम तत्सत्. ಈಗ ಮುಖ್ಯ ಅತಿಥಿಗಳಿಂದ ಈ ಒಂದು ಸುಂದರ ಬೇಸಿಗೆ ಶಿಬಿರದ ಉದ್ಘಾಟನಾ ಸಮಾರಂಭ. ಮುಖ್ಯ ಅತಿಥಿಗಳು ಬರಬೇಕು. ಎಲ್ಲರೂ ಈ ಒಂದು ಸುಜಾತ ಅವರು ಉದ್ಘಾಟನೆ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ.
सततमामताः एत्वक्षरमनिर्देश्यम् अव्यक्तं परिभासते सर्वत्र गमचिन्त्यं च कूटस्थमचलं ध्रुवम् सन्नियम्येति यद्रामम् सर्वत्र समबुद्धयः ते प्राप्नुवन्ति मामेव सर्वबोधहिते रताः केशोऽधिकतरस्तेषाम् अव्यक्तासक्तचेतसाम् अव्यक्तानि गतिर्दुःखम् देहवाप्तिरव्याप्यते ये तु सर्वाणि कर्माणि मयि सन्न्यस्य मत्पराः अनन्यैनैव योगेन माभ्यायन्त उपासते तेषामहं समुत्पत्ता संसारसागरात् भवामि न चिरात्पाता मय्यावेशितचेतसाम् मय्येव मनादुष्व मयि बुद्धिं निवेशय निवशिष्यसि मय्येव अतपूर्वं न संशयः अत चित्तं समादातुं न शक्नोषि मयि स्थिरम् अभ्यासयोगेन ततः मामेच्छार्थं धनञ्जयः अभ्यासेन समर्थोऽसि मत्कर्म परमो भव मदर्थमपि कर्माणि मामिच्छार्थं धनञ्जयः ॐ तत्सत् इति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे भक्तियोगो नाम द्वादशोऽध्यायः ಶ್ರೀಕೃಷ್ಣಾರ್ಪಣಮಸ್ತು. ವೇದವ್ಯಾಸರು ಹೇಳಿದ್ದಾರೆ, ಮಕ್ಕಳು ಈ ವಯಸ್ಸಲ್ಲಿ ಸಂಸ್ಕೃತವನ್ನ ಆ ಒಂದು ಹಂತದಲ್ಲಿ ಅವ್ರು ಹೇಳಿದ್ರೆ ಖಂಡಿತ ಅವರ ಜ್ಞಾನದ ಮಟ್ಟ ಮೇಲ್ ಹೋಗುತ್ತೆ. ಮತ್ತೆ ಭಗವದ್ಗೀತೆ ಏನು ಕೇಳ್ತೀವಿ ಅಂದ್ರೆ ಬ್ರೈನಿಗೆ ಒಂದು ಟಾನಿಕ್, ಮತ್ತೆ ಇನ್ನೊಂದೇನಂದ್ರೆ ಕೃಷ್ಣ ಹೇಗ್ ಯೋಚನೆ ಮಾಡ್ತಿದ್ದ ಅನ್ನೋದು ಆ ಒಂದು ಭಗವದ್ಗೀತೆ ಓದ್ಲಾಗ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕೃಷ್ಣ ಪ್ರಜ್ಞೆ ಅಂತ. ನಮ್ಮ ಮಕ್ಕಳು ಸಿಕ್ಕಾಪಟ್ಟೆ ಇಂಡಿಯನ್ಸಿಗೆ ಯಾಕೆ ಫಾರಿನ್ ಅಲ್ಲೆಲ್ಲ ಬೇಗ ಕೆಲಸ ಸಿಗುತ್ತೆ, ಸಿಇಒಗಳಾಗ್ತಾರೆ ಅಂದ್ರೆ ಎಷ್ಟೇ ಕಷ್ಟ ಇದ್ರೂ ಕೂಡ ಕಾಮಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ. ಗೂಗಲ್ ಸಿಇಒ ಇಂಡಿಯನ್, ಯೂಟ್ಯೂಬ್ ಸಿಇಒ ಇಂಡಿಯನ್, ಮೈಕ್ರೋಸಾಫ್ಟ್ ಇಂಡಿಯನ್ಸ್ ಕೈನಲ್ಲಿದೆ. ನಿಮಗೆ ಗೊತ್ತಾ, ಅಮೆರಿಕದ ಇಡೀ ಎಕಾನಮಿ ಕಂಟ್ರೋಲ್ ಮಾಡ್ತಾ ಇರೋದು ಇಬ್ರೆ, ಒಂದು ಇಂಡಿಯನ್ಸ್, ಇನ್ನೊಂದು ಇಸ್ರೇಲಿನ ಜೂಗಳು. ಅವರು ಬಹಳ ಬುದ್ಧಿವಂತರು. ಇವರಿಬ್ಬರಿಂದಾನೇ ಅಮೆರಿಕ ಅಷ್ಟು ದೊಡ್ಡದಾಗಿ ಬೆಳೆದಿರೋದು. ಆದ್ರೆ ಇವ್ರಿಗೇನಪ್ಪಾ ಅಂತಂದ್ರೆ ಭಾರತೀಯರಿಗೆ ಚಿಕ್ಕ ವಯಸ್ಸಲ್ಲೇ ಪೇಶನ್ಸ್ ಅನ್ನ ಕಲಿಸ್ತಾರೆ. ಎಲ್ಲ ಕುಟುಂಬಗಳು ಅಂತ ನಾನು ಹೇಳಲ್ಲ, ಯಾವ ಕುಟುಂಬದಲ್ಲಿ ಪೇಶನ್ಸ್ ಇರುತ್ತೆ ಆ ಮಕ್ಕಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಮೇಲೆ ಮ್ಯಾಥಮೆಟಿಕ್ಸ್ ಈ ತರ ಎತ್ತರಕ್ಕೆ ಹೋಗ್ತಾರೆ. ಆ ಪೇಶನ್ಸ್ ಅನ್ನ ಕಲ್ಸೋಕೆ ಒಂದಷ್ಟು ಆಟಗಳಿದೆ. ಆಟ ಆಡ್ಸೋದು ಖುಷಿಗಲ್ಲ, ಪೇಶನ್ಸ್ ಎಷ್ಟಿದೆ ಇವನ ಹತ್ರ ಚೆಕ್ ಮಾಡಕ್ಕೆ ಬೇಕು ಅಂತ ಆಟ ಆಡಿಸ್ತೀವಿ. ಸಿಟ್ಟು ಬರುತ್ತಾ, ಸಿಟ್ಟು ಬಂದಾಗ ಇವನ್ ಹೆಂಗ್ ರಿಯಾಕ್ಟ್ ಮಾಡ್ತಾನೆ. ತಾಳ್ಮೆ ಇದೆಯಲ್ಲ ಯಾವ ಶಾಲೆನಲ್ಲೂ ಕಲ್ಸಲ್ಲ, ನಾವು ಕಲಿಸ್ತೀವಿ. ಗುರುಗಳು ಅದನ್ನ ನನಗೆ ಫಸ್ಟ್ ಹೇಳಿದ್ದೆ ಅದು. ನೀವು ಬಂದ್ಮೇಲೆ ಪೇಶನ್ಸ್ ಕಲ್ಸಿ ಮಕ್ಳಿಗೆ. ಇದು ಮಕ್ಳು ನೋಡಿದೀರಾ, ಏನಾದ್ರೂ ಕೇಳಿ ತೆಕ್ಕೊಡ್ಲಿಲ್ಲ ಅಂದ್ರೆ ಎಷ್ಟು ಕಿರ್ಚ್ತಾ ಇರ್ತಾರೆ. ಅಪ್ಪಾ ದೇವ್ರೆ, ಭಯ ಬಿಡ್ತೀನಿ, ಇಷ್ಟೊಂದು ಕಿರ್ಚೋದ, ಇಷ್ಟೊಂದು ಸಿಟ್ಟ. ಯಾಕೆ ಅಂದ್ರೆ ಅವರು ನಮ್ ಭಾರತೀಯರ ಜೀನ್ಸ್ ಅಲ್ಲಿ ಸಿಟ್ಟೇ ಇಲ್ಲ. ಅದ್ ಯಾಕೆ ಕೆಲವ್ರಿಗೆ ಅಷ್ಟೊಂದು ಸಿಟ್ಟು ಬರುತ್ತೆ? ಆಹಾರ ಅವ್ರು ನಂಗೆ ಮಾಡ್ತಾ ಇದೆ. ಜಂಕ್ ಫುಡ್, ಕುರ್ಕುರೆನ ನೀವು ಒಂದ್ ಇಡೀ ಪ್ಯಾಕ್ ಅನ್ನ ತಿನ್ಸಿ ನಿಮ್ ಮಗುಗೆ, ಆಮೇಲೆ ನೋಡಿ ಎಷ್ಟು ಹಠ ಮಾಡುತ್ತೆ. ಗ್ಲೂಕೋಸ್ ಒಂದು ಬಿಸ್ಕೆಟ್ ಬರುತ್ತೆ, ತಿಂದಾಗೆಲ್ಲ ಸಿಟ್ಟು. ಇದೆಲ್ಲ ರಿಸರ್ಚ್ ಮಾಡಿರೋದು. ಯಾಕೆಂದ್ರೆ ನಾವು ಭಾರತೀಯರ ಆಹಾರನ ನಮ್ಮ ಮಕ್ಳಿಗೆ ಕೊಡ್ತಾನೆ ಇಲ್ಲ. ಅದೆಂತದ್ದು ಮ್ಯಾಗಿ ಅಂತೆ. ಅಬ್ಬಾ ಅಬ್ಬಾ ಅಬ್ಬಾ, ಎಲ್ಲ ಹೆಣ್ಮಕ್ಳಿಗೆ ಬೇಗ ಪ್ರಿಪೇರ್ ಮಾಡುತ್ತೆ, ಮ್ಯಾಗಿ ತಿನ್ಸಿ ಕಲಿಸ್ತಾರೆ. ಬೇಡ ಮತ್ತೆ. ಅದಕ್ಕೋಸ್ಕರ ನಾವು ಭಾರತೀಯರ ತರನೇ ಬೆಳೆಯೋಣ, ನಾವು ಚೆನ್ನಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ. ಈಗ ಅತಿ ಹೆಚ್ಚು ನಾನು ಮಾತಾಡೋದು ಮಕ್ಕಳ ಎದುರುಗಡೆ, ಪೋಷಕರ ಎದುರುಗಡೆ ಅಲ್ಲ. ಹಾಗಾಗಿ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಹೋಗೋಣ. ಗಾಂಧಾರಿ ವಿದ್ಯೆ ಒನ್ ಆಫ್ ದಿ ಬ್ಯೂಟಿಫುಲ್ ಆಗಿರುವಂತ ವಿದ್ಯೆ. ಇದನ್ನ ಬಹಳಷ್ಟು ಋಷಿಗಳು ನಮಗೆ ಕೊಟ್ಟಿರೋ ಕೊಡುಗೆ. ಗಾಂಧಾರಿ ವಿದ್ಯೆನಲ್ಲಿ ಎಕ್ಸ್ಪರ್ಟ್ ಆದ್ರೆ ನೋಡಿ, ನಿಮ್ ಮಕ್ಳಿಗೆ ಆನಿಮೇಷನ್ ಕೊಡ್ಸಿ,
ಯಾವ ಹ್ಯಾರಿ ಪಾಟರ್ ಅದಕ್ಕಿಂತ ಚೆನ್ನಾಗಿದೆ ಪುರಾಣದಲ್ಲಿ ಕಂಟೆಂಟ್. ನಮ್ಮ ಮಕ್ಕಳು ಇಡೀ ಭಾರತದ ಮಕ್ಕಳು ಜಗತ್ತನ್ನ ಆಳಬೇಕು, ಆ ತರ ನಾವು ಅವ್ರನ್ನ ಇನ್ಸ್ಪೈರ್ ಮಾಡೋಣ. ಓಕೆ, ಸೊ ಗಾಂಧಾರಿ ವಿದ್ಯೆ ನೋಡ್ಲಿಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ರೆಡ್ ಕಲರ್ ರಿಂಗ್ ರೆಡ್ ಕಲರ್ ರಿಂಗ್ ಹಲೋ ಕ್ಯಾರೆಟ್ ಕ್ಯಾರೆಟ್ Your Zook rocket is ready to pair. ರೆಡ್ ಕಲರ್ ಯೋಯೋ The wireless device is ready to be paired. ಈ ಕಡೆ ಬನ್ನಿ ನೀವು. ವಿಸ್ಕರ್ ರೆಡ್ ಕಲರ್ ಕಾರ್ಡ್ಬೋರ್ಡ್ ಮೈಕ್ ಕೊಡಿ, ಬೈಕ್ ಅವ್ರಿಗೆ. ಸರ್ ಮೈಕ್ ಕೊಡಿ ಅವ್ರಿಗೆ. ನಾನು ಅವ್ರಿಗೆ ಹೇಳಿದ್ರು ದಗಡೆ ಮಾಡಕ್ಕಾಗಲ್ಲ. rabbit monkey hello Anya. ಇವರು ಮಾನ್ಯ ಅಂತ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಲ್ಲಿ 4ನೇ ತರಗತಿ. ಅವರ ತಾಯಿ lion, camel, mango, bear, horse, kangaroo, monkey, I am very stable, I am very brave, I am ಮೈಕ್ ಕೊಡಿ ಸರ್, ಮೈಕ್ ಕೊಡಿ. I love my brothers, I love my sisters, I love my friends, I love my neighbors, I love my nature, I love my earth. I am the best person, I am the healthiest person, I am the happiest person, I am the most powerful person, I am the strongest person, I am the special person, I am the smart person, I am an amazing person, I am a successful person, I am a winner, I am capable. Yellow, ಆಗತ್ತೆ ಮೈಕ್, ಮೈಕ್ ಬಾಯತ್ ರೆಡಿ, ಮೈಕ್ ಬಾಯತ್ ರೆಡಿ. purple,
Purple. Red. 100. Four DL 1830. Yellow color. Blue color. Green color. Yellow color. ಇದುವರೆಗೂ ಪ್ರದರ್ಶನ ನೀಡಿದಂತ ಮಾನ್ಯನಿಗೆ ಧನ್ಯವಾದಗಳು.
ಆ ಕಡೆ ಕೂತ್ಕೊಪ್ಪ ಕೂತ್ಕೋ ಹಾಂ ಈ ಕಡೆ ಪಾತಮ್ಮ ಈ ಕಡೆ ಬಾ. ಈ ಕಡೆ ಅಲ್ಲೇ ಮೇಲೆ ಕಳಿಬಿಡಿ ಸರ್, ಅಲ್ಲೇ ಮೇಲೆ ಕಳಿಬಿಡಿ. ಮೇಲೆ ಕಡೆ ಕೈಯಲ್ಲಿ ಈ ದಿನ ನಮ್ಮ ಪರಮಹಂಸ ಯೋಗ ಟ್ರಸ್ಟ್ ವತಿಯಿಂದ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಸ್ನೇಹಿತರು ಇವತ್ತು ನನಗೆ ಇನ್ವೈಟ್ ಮಾಡಿದ್ರು. ನಾನು ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಗಿತ್ತು, ಆದ್ರೆ ಅವರು ಒಂದೇ ರಿಕ್ವೆಸ್ಟ್ ಮಾಡಿದ್ದು ಅಂತ ಹೇಳಿದ್ರೆ
ಚಿಕ್ಕ ಮಕ್ಕಳು ಅವರ ಪ್ರತಿಭೆಯನ್ನ ತೋರಿಸ್ತಾರೆ, ಅವ್ರಿಗೆ ಸ್ವಲ್ಪ ನೀವು ಎನ್ಕರೇಜ್ ಮಾಡ್ಬೇಕು ಅಂತ ಹೇಳೋದ್ರಿಂದ ನಂದು ಏನೇ ಬಿಸಿ ಶೆಡ್ಯೂಲ್ ಇದ್ರು ಸಹ ಮಕ್ಕಳಿಗೋಸ್ಕರ ಈ ಕಾರ್ಯಕ್ರಮಕ್ಕೆ ಬಂದೆ. ಮತ್ತು ಅಷ್ಟೇ ಖುಷಿ ಆಯ್ತು, ಎಲ್ಲಾ ಮಕ್ಕಳನ್ನ ನೋಡಿ ಅವ್ರ ಟ್ಯಾಲೆಂಟ್ ನ ನೋಡಿ ಬಹಳ ಖುಷಿ ಆಯ್ತು. ನಾನು ಹೊರಗಿನಿಂದ ಬಂದು ನನಗೆ ಅಷ್ಟು ಖುಷಿಯಾಗಿದೆ ಆ ಮಕ್ಕಳ ಟ್ಯಾಲೆಂಟ್ ನೋಡಿ ಅಂದಾಗ, ಇನ್ನು ಸ್ವತಃ ಆ ಮಕ್ಕಳು ನಿಮ್ಮ ಮಕ್ಕಳೇ, ನಿಮಗೆ ಎಷ್ಟು ಸಂತೋಷ ಆಗಿರುತ್ತೆ ನನಗಿಂತ 100 ಪಟ್ಟು ನಿಮ್ಗೆ ಸಂತೋಷ ಆಗಿರುತ್ತೆ. ಸೊ ಅದರಿಂದ ನಿಮ್ಮೆಲ್ಲ ಮಕ್ಕಳು ಇವತ್ತೇನು ಪ್ರತಿಭೆಯನ್ನ ತೋರಿಸಿದ್ರಲ್ಲ, ಅದಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಸಾಧನೆಯನ್ನ ಮಾಡ್ಲಿ, ಆ ಮೂಲಕ ಈ ಸಮಾಜಕ್ಕೆ ಕೊಡುಗೆಯನ್ನ ಕೊಡ್ಲಿ, ಮತ್ತು ಎಲ್ಲಾ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತಂದು ಕೊಡ್ತಕ್ಕಂಥ ಮಕ್ಕಳಾಗ್ಲಿ ಅಂತ ನಾನು ಆಶಿಸ್ತೇನೆ. ಮತ್ತು ಇವತ್ತು ನಾನು ಬಂದು ನೋಡಿದಾಗ ನೀವೆಲ್ಲ ಬಹಳ ವೆಲ್ ಎಜುಕೇಟೆಡ್ ಇದ್ದೀರಿ, ಎಲ್ಲ ಪೇರೆಂಟ್ಸ್ಗಳು. ನನಗೆ ಅನ್ಸುತ್ತೆ ಒಳ್ಳೆ ಸಂಸ್ಕಾರದ ಕುಟುಂಬದ ಹಿನ್ನೆಲೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ಅಂತ. ಯಾಕೆಂದ್ರೆ ಯೋಗ ಮಾಡೋದು, ಈ ತರದ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ಳೋದು ಬೇರೆಯವ್ರಿಗೆ ಕಷ್ಟ. ಯಾರು ಅದರ ಒಂದು ಹಿನ್ನೆಲೆ ಇರುತ್ತೆ ಫ್ಯಾಮಿಲಿ, ಅಂತವ್ರಿಗೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಮತ್ತೆ ನನಗೆ ಈ ಗಾಂಧಾರ ವಿದ್ಯೆ ಇದೆಲ್ಲ ಸ್ವಲ್ಪ ಡೌಟ್ ಇತ್ತು ನನಗೆ, ಇದೆಲ್ಲ ಸುಮ್ನೆ ಬೋಗಸ್ ಇರುತ್ತೆ, ಅದು ಯೂಟ್ಯೂಬ್ ಅಲ್ಲೆಲ್ಲ ನಾವು ನೋಡಿ ಎಲ್ಲ ಹೇಳಿರ್ತೀವಿ ಅಂತ. ಬಟ್ ಇವತ್ತು ಲೈವ್ ನೋಡಿದಾಗ ಖುಷಿ ಆಯ್ತು. ಬಟ್ ನಾನು ಹೇಳೋದಿಷ್ಟೇನೆ, ಅದು ಕೆಲವು ವಿದ್ಯೆಗಳು ಕೆಲವರಿಗಷ್ಟೇ ಲಭಿಸುತ್ತೆ, ಅದು ನಮ್ಮ ಮಕ್ಕಳಿಗೆ ಬಂದಿಲ್ಲ ಅಂತೇಳಿ ನಾವು ಬೇಜಾರು ಮಾಡ್ಕೊಂಡು ನಮ್ಮ ಮಗ ಅವ್ರ ಟ್ಯಾಲೆಂಟ್ ಇಲ್ಲ ಆತರ ಅನ್ಕೋಬಾರ್ದು. ಆ ದೇವರು ಏನ್ ಮಾಡಿದ್ದಾರೆ, ಎಲ್ಲರಿಗೂ ಒಂದೊಂದೊಂದೊಂದು ಟ್ಯಾಲೆಂಟ್ ಕೊಟ್ಟಿರ್ತಾರೆ. ಸೊ ಈಗ ನನಗೆ ಅಡಿಷನಲ್ DC ಆಗ್ಬೇಕು ಅಂತ ಟ್ಯಾಲೆಂಟ್ ಕೊಟ್ಟಿದ್ರೆ ಅದು ನನಗೆ ಅಷ್ಟಕ್ಕೆ ಸೀಮಿತ ಇರುತ್ತೆ. ನಾನು ನಿಮ್ಮಲ್ಲಿ ಯಾರೋ ಒಬ್ರು ಇಂಜಿನಿಯರ್ ಇದ್ದು ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾಗ ನಾನು ಅದನ್ನ ನೋಡಿ ನಾನು ಆತರ ಆಗಿಲ್ವಲ್ಲ ಅಂತ ಅನ್ಕೋಬಾರ್ದು. ಮತ್ತು ನಾವೆಲ್ಲ ಒಂದೊಂದು ಹೂಗಳಿದ್ದಾಗೆ, ಒಂದು ಮಲ್ಲಿಗೆ ಇರುತ್ತೆ, ಒಂದು ಸಂಪಿಗೆ ಇರುತ್ತೆ, ಒಂದು ಕೇದಿಗೆ ಹೂ ಇರುತ್ತೆ, ಒಂದು ತಾವರೆ ಹೂ ಇರುತ್ತೆ, ಒಂದು ತುಂಬೆ ಹೂ ಇರುತ್ತೆ. ಎಲ್ಲಾ ಹೂಗಳದ್ದು ಬಣ್ಣ ಬೇರೆ, ಎಲ್ಲಾ ಹೂಗಳದ್ದು ಸುವಾಸನೆ ಬೇರೆ, ಎಲ್ಲಾ ಹೂಗಳದ್ದು ಗಿಡದ ಲಕ್ಷಣ ಬೇರೆ. ಆದ್ರೆ ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ವಿಶಿಷ್ಟತೆಯನ್ನು ಕೊಟ್ಟಿರ್ತಾರೆ ಈ ನೇಚರ್. ಸೊ ಅದೇ ರೀತಿ ಮನುಷ್ಯನಿಗೆ, ಮಕ್ಕಳಿಗೆ, ಯಾವುದೇ ಜೀವಿಗಳಿಗೆ ಅದರದೇ ಆದ ಒಂದು ವಿಭಿನ್ನತೆ, ವಿಶೇಷತೆಯನ್ನ ಕೊಟ್ಟಿರೋದ್ರಿಂದ ನಾವು ಅದನ್ನ ಗುರುತಿಸ್ಬೇಕು. ಈಗ ತುಂಬೆ ಹೂ ಒಂದು ಚಿಕ್ಕ ಗಿಡದಲ್ಲಿ ಬಿಟ್ಟರು ಸಹ ಅದನ್ನ ಶಿವನಿಗೆ ಇಷ್ಟ ಅಂತೇಳಿ ಅದನ್ನ ದೇವ್ರ ಪೂಜೆಗೆ ಹಾಕ್ತಾರೆ. ಅದು ಕೆಸರಿನಲ್ಲಿ ಬೆಳೀತಕ್ಕಂಥ ಕಮಲ ಎಷ್ಟು ಕಲರ್ಫುಲ್ ಆಗಿ ಇರುತ್ತೆ, ಅದನ್ನ ಹೋಗಿ ಕೀಳ್ಲಿಕ್ಕೇನೆ ಕಷ್ಟ ಆಗುತ್ತೆ. ಆ ಕೆಸರಲ್ಲಿ ಇದೆ ಅಂತೇಳಿ ನಾವು ಅದನ್ನ ನೆಗ್ಲೆಕ್ಟ್ ಮಾಡಲ್ಲ, ಅದನ್ನ ತಂದು ಲಕ್ಷ್ಮಿಗೆ ಪೂಜೆ ಮಾಡ್ತೀವಿ. ಮಲ್ಲಿಗೆ ಹೂವಂತೂ ಇನ್ನು ಹೆಣ್ಮಕ್ಳಿಗೆ ಕೇಳೋ ಹಾಗೆ ಇಲ್ಲ, ಅದು ಬಳ್ಳಿನಲ್ಲಿ ಬಿಟ್ಟರು ಸಹ ಅದರ ಸುವಾಸನೆಗೆ ಮಾರು ಹೋಗ್ತಾರೆ. ಅಂದ್ರೆ ನಾನು ಹೇಳೋದಿಷ್ಟೇನೆ, ಅದು ಯಾರೇ ಬಡವರಿರ್ಲಿ, ಯಾರೇ ಶ್ರೀಮಂತರಿರ್ಲಿ, ಯಾರು ಎಲ್ಲೇ ಹುಟ್ಟಿರ್ಲಿ, ಅವರ ಹಿನ್ನೆಲೆ ಏನೇ ಇರ್ಲಿ, ಹಳ್ಳಿಯವರಾಗಿರ್ಲಿ, ನಗರದವರಾಗಿರ್ಲಿ, ಅವ್ರಿಗೆ ಇರ್ತಕ್ಕಂಥ ಟ್ಯಾಲೆಂಟ್ ಬೇರೆ ಬೇರೆ ಇರುತ್ತೆ. ಸೊ ಅದನ್ನ ಗುರುತಿಸಿ ಮಕ್ಕಳಿಗೆ ನೀವು ಪ್ರೋತ್ಸಾಹ ಕೊಟ್ಟಾಗ ಅವರು ಆ ಕ್ಷೇತ್ರದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಿಂದ ನಿಮ್ಮೆಲ್ಲರ ಮಕ್ಕಳು ಒಂದು ಯಶಸ್ವಿ ಜೀವನವನ್ನ ಕಾಣ್ಲಿ, ಆ ಮೂಲಕ ತಂದೆ ತಾಯಿಗಳಿಗೆ ಒಳ್ಳೆ ಹೆಸರು ತಂದು ಕೊಡ್ಲಿ ಅಂತ ನಾನು ಆಶಿಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸಿ, ನನಗೆ ಇನ್ನೊಂದು ಮೀಟಿಂಗ್ ಇರೋದ್ರಿಂದ ತುಂಬಾ ಪ್ರೋಗ್ರಾಮ್ಸ್ ಇದೆ, ಅಲ್ಲಿಗೆ ತೆರಳಬೇಕಾಗಿದೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಬಂದಾಗ ನಿಮ್ಮ ಮಕ್ಕಳ ಜೊತೆ ಇನ್ನೂ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಾ, ಇಷ್ಟೊತ್ತು ನನಗೆ ಒಂದು ಅವಕಾಶ ಮಾಡಿಕೊಟ್ಟು ನನ್ನನ್ನ ಟಾಲರೆನ್ಸ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ಅನಿವಾರ್ಯ ಕಾರಣ ಹೋಗ್ತಾ ಇರೋದ್ರಿಂದ ಅವರಿಗೆ ಹೃದಯಪೂರ್ವಕ ಬೀಳ್ಕೊಡುಗೆಯನ್ನ ಮಾಡ್ತಾರೆ. ಮೊದಲಿಗೆ ನಾನು 60 ವರ್ಷ ಆದ್ಮೇಲೆ ಯೋಗ ಕಲಿಬೇಕು ಅಂತ ಬಂದೆ. ಬಟ್ ನನಗೂ ಡೌಟ್ ಇತ್ತು, ಎಲ್ಲಿ ನನಗೆ ಆಗುತ್ತೋ ಇಲ್ವೋ ಅನ್ನೋದು. ಗುರುಗಳ ಒಂದು ಆಶೀರ್ವಾದದಿಂದ ಇವನ್ ನಾನು ಕೆಲವೊಂದು ಆಸನಗಳನ್ನೆಲ್ಲ ಬಹಳ ಸುಲಭವಾಗಿ ಮಾಡಲು ಕಲಿತೆ. 4 ತಿಂಗಳು, ಸುಮಾರು 4 ತಿಂಗಳು ಜರ್ನಿ, ಇಟ್ ವಾಸ್ ವೆರಿ ಫ್ರೂಟ್ಫುಲ್. ನನಗಂತೂ ಆರೋಗ್ಯವಾಗಿ ಐ ವಾಸ್ ಫೀಲಿಂಗ್ ವೆರಿ ಬೆಟರ್. ಕೆಲವೊಂದು ಶ್ಲೋಕಗಳೆಲ್ಲ ಹೇಳ್ಕೊಡ್ತಾರೆ, ಎಲ್ಲ ಚೆನ್ನಾಗಿರುತ್ತೆ, ಸೇರ್ಕೊಳ್ಳಿ. ಮಾಡಿದ್ರಲ್ಲ ಬಾಲಯೋಗಿ ಅರುಣ್ ಯೋಗಿ ಅವರ ಕಸಿನ್ ಇವರು, ಮತ್ತು ಇವರು ನ್ಯಾಷನಲ್ ಕರೋಡ್ ಇದು ಮತ್ತೆ ಬ್ಯೂಟಿಷಿಯನ್ ಮತ್ತೆ ಬೇಕಾದಷ್ಟು ವಿದ್ಯೆಗಳಲ್ಲಿ ಪಾರಂಗತರು. ಇಲ್ಲಿ ಯೋಗ ಟೀಚರ್ ಟ್ರೈನಿಂಗ್ ಮಾಡಿದಂಥವ್ರು. ಮತ್ತೆ ಈಗ ಅವರ ಅನುಭವನ ಈಗ ಹಂಚ್ಕೊಳ್ತಾರೆ. ಇಟ್ಕೊಂಡಿದ್ದೆ. ಎಲ್ಲರಿಗೂ ನಮಸ್ಕಾರ.
ಇವತ್ತು ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಯಾಕೆ ಅಂತ ಕೇಳ್ತೀರಾ? ನಿಮ್ ಮಕ್ಳನ್ನ ಈಗ ಒಳ್ಳೆ ಕಡೆ ನೀವು ಕರ್ಕೊಂಡ್ಬಂದು ಸೇರಿಸ್ತಾ ಇದ್ದೀರಾ. ಈ ರಜದಲ್ಲಿ ಮಕ್ಳುಗಳು ಬೇರೆ ಕಡೆ ಗಮನ ಕೊಡೋದಕ್ಕಿಂತ ಯೋಗ ಅನ್ನೋದಿದೆ ನೋಡಿ, ಈ ಸಮ್ಮರ್ ಕ್ಯಾಂಪ್ ಅಲ್ಲಿ ನಿಮ್ಗೆ ಮಕ್ಳುಗಳು ಸಾಕಷ್ಟು ಕಲಿಯೋದಿದೆ. ಯಾವ ರೀತಿ ಅಂತ ಹೇಳಿದ್ರೆ ಯೋಗನೇ ಇರಬಹುದು, ಒಂದ್ ಹಾಡೇ ಇರಬಹುದು, ಒಂದ್ ರಂಗಗೀತೆನೇ ಇರಬಹುದು, ಅಥವಾ ಗಾಂಧಾರಿ ವಿದ್ಯೆ ಅಂತ ಹೇಳಿದ್ರು ಅದನ್ನೇ ಕಲಿಬಹುದು. ಸಾಕಷ್ಟು ಮಕ್ಳು ಕಲಿತಾರೆ. ಇವತ್ತಿನ ದಿನ ನಮ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಇವತ್ತಿನ ಜನರೇಷನ್ ಹೇಗಿದೆ ನಿಮ್ಗೆ ಗೊತ್ತಲ್ವಾ? ಅವ್ರಿಗೆ ಒಂದು ಎಮೋಷನ್ ಅಂತ ಇಲ್ಲ, ಅಥವಾ ಒಂದ್ ಬಾಂಧವ್ಯ ಇಲ್ಲ. ಇಲ್ಲಿ ಒಟ್ಟು ಕುಟುಂಬದಲ್ಲಿ ಯಾವ ರೀತಿ ಬೆಳಿಬೇಕು ಅನ್ನೋದು ಗೊತ್ತಿಲ್ಲ ಮಕ್ಕಳಿಗೆ. ಒಂದ್ ಪ್ರೀತಿನೇ ಗೊತ್ತಿಲ್ಲ ಅಲ್ವಾ? ಚಿಕ್ಕಪ್ಪ ದೊಡ್ಡಮ್ಮ ಅದ್ರ ಬಾಂಧವ್ಯನೇ ಗೊತ್ತಿಲ್ಲ ಇವತ್ ಮಕ್ಳಿಗೆ. ಸೊ ಹಂಗಾಗಿ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಇವತ್ತು ನೀವು ಏನ್ ಸೇರಿಸ್ತಾ ಇದ್ದೀರಾ ಸಮ್ಮರ್ ಕ್ಯಾಂಪ್, ಅದು ಬಹಳ ಖುಷಿ ಆಗತ್ತೆ ನೀವ್ ಬಂದಿರೋದು. ಯಾಕಂದ್ರೆ ಸರ್ ಹೇಳದಂಗೆ ಆಗ್ಲೇ ನೀವೆಲ್ಲ ಒಳ್ಳೆ ಸಂಸ್ಕಾರ ಇರುವಂತಹ ಮನೆತನದ ಆಗಿರೋದ್ರಿಂದ ಇಟ್ಕೊಂಡು ಕೂತಿದ್ದೀರಾ ಇಷ್ಟು ಪೇಶನ್ಸ್ ಆಗಿ, ತಾಳ್ಮೆಯಿಂದ. ಯಾಕೆ ಅಂತ ಹೇಳಿದ್ರೆ ನನ್ ಮಕ್ಳುನು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು, ಒಳ್ಳೆ ಸಂಸ್ಕಾರ ಕಲಿಬೇಕು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ನೀವೆಲ್ಲರೂ ಇವತ್ತು ಬಂದು ಕೂತಿದ್ದೀರಾ. ತುಂಬಾ ಸಂತೋಷ ಆಗತ್ತೆ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂತ ಅಂದ್ರೆ, ಇವತ್ ಯಾವ ರೀತಿ ಮಕ್ಳದು ಆಗಿದೆ ಅಂತ ಹೇಳಿದ್ರೆ, ಈಗ ಒಂದು ಸುಮ್ನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 2 ಮನೆಗಳಿರುತ್ತೆ ಆಯ್ತಾ? ಒಂದು ಮನೆಯಲ್ಲಿ 20 ವರ್ಷದವ್ರು, ಇನ್ನೊಂದ್ ಮನೆಯಲ್ಲಿ 65 ವರ್ಷದವ್ರು ಹೀಗೆ ಇರ್ತಾರೆ, ವಾಸ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಏನ್ ಅನ್ಸುತ್ತೆ, ಒಂದಿನ ಯಾಕೆ ನಾವು ಮನೆ ಮುಂದೆ ಒಂದ್ ಗಿಡನ ಹಾಕ್ಬಾರ್ದು, ಒಂದ್ ತೆಂಗಿನ ಮಕ್ಕಳೆಲ್ಲ ಕೇಳ್ಕೊಂತ ಇದ್ದಾರೆ, ಯಾಕೆ ನಾವು ಒಂದ್ ತೆಂಗಿನ ಮರ ಹಾಕ್ಬಾರ್ದು, ಬೆಳೆಸ್ಬಾರ್ದು ಅಂತ ಏನ್ ಮಾಡ್ತಾರೆ, ಇಬ್ರು ಹೋಗ್ಬಿಟ್ಟು ಅಟ್ ಅ ಟೈಮ್ ಹೋಗ್ಬಿಟ್ಟು ಒಂದ್ ತೆಂಗಿನ ಮರ ತರ್ತಾರೆ. ಆ ತೆಂಗಿನ ಮರನ ಇಬ್ರು ಒಂದೇ ಟೈಮ್ ಅಲ್ಲಿ ಎಷ್ಟು ಹಾಳ ಮಾಡ್ಬೇಕು ಅಷ್ಟು ಮಾಡ್ಬಿಟ್ಟು ಹಾಕ್ತಾರೆ. ಆದ್ರೆ ಇವನ್ ಏನ್ ಮಾಡ್ತಾನೆ, 20 ವರ್ಷದವನು ಸ್ವಲ್ಪ ಮಾತ್ರ ಹಾಳ ಮಾಡ್ತಾನೆ, ಅದನ್ನೇ ನೆಡ್ತಾನೆ ಆಯ್ತಾ? ಈ 65 ವರ್ಷ ಆಗಿರೋನ್ ಏನ್ ಮಾಡ್ತಾನೆ, ಸ್ವಲ್ಪ ಜಾಸ್ತಿ ಹಾಳ ಮಾಡ್ಬಿಟ್ಟು ನೆಡ್ತಾನೆ. ಈಗ ನೆಡ್ದಾಗ ಏನ್ ಮಾಡ್ತಾನೆ ಇವನು 20 ವರ್ಷ, ಇವತ್ತಿನ ಜನರೇಷನ್ ಅವನು 20 ವರ್ಷದವನು ಅಂದ್ರೆ, ಈ 65 ವರ್ಷ ಅಂದ್ರೆ ತುಂಬಾ ಅಳಪ ಅವನು ಆಯ್ತಾ? ಒಂದ್ ನಿಮಿಷ ತಾಳ್ರಪ್ಪ ಮಕ್ಳ, ಪ್ಲೀಸ್. ಅವಾಗ ಏನಾಗುತ್ತೆ, ಇವನು 65 ವರ್ಷದವನ್ ಏನ್ ಮಾಡ್ತಾನೆ, ಆ ಗಿಡನ ತುಂಬಾ ಒಂದು ಲಿಮಿಟ್ ಆಗಿ ನೀರ್ ಹಾಕೋದೇ ಆಗ್ಲಿ, ಗೊಬ್ಬರ ಹಾಕೋದೇ ಆಗ್ಲಿ, ಮತ್ತೆ ಅದಕ್ಕೆ ಏನ್ ಪೌಷ್ಟಿಕಾಂಶ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತಾ ಇರ್ತಾನೆ. ಆದ್ರೆ ಇವ್ರ ಮೆಂಟಾಲಿಟಿ ಏನಂದ್ರೆ, 20 ವರ್ಷ ಅಂದ್ರೆ ಈ ಜನರೇಷನ್ ಮೆಂಟಾಲಿಟಿ ಏನಂತ ಹೇಳಿದ್ರೆ, ಬೇಗ ಬೆಳೆದ್ ಬಿಡ್ಬೇಕು, ನಾವು ಬೇಗನೆ ನಾವೆಲ್ಲ ಕಲ್ತು ಬಿಡ್ಬೇಕು. ಆ ತರ ಮೆಂಟಾಲಿಟಿ ಏನ್ ಮಾಡ್ತಾವ, ಇವನು ಚೆನ್ನಾಗಿ ದಿನಾ ನೀರ್ ಹಾಕಿ 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 ಬೆಳೆಸ್ತಾನೆ. ಇವನಿಗೆ ಗೊತ್ತು ಇವ್ನಿಗೆ ಎಷ್ಟು ಹಾಕಿದ್ರೆ ಎಷ್ಟು ಬೆಳೆಯುತ್ತೆ, ಹೇಗ್ ಬೆಳೆಸ್ಬೇಕು ಅನ್ನೋದು. ಯಾಕಂದ್ರೆ ಅನುಭವ, ಅದಕ್ಕೆ ಹೇಳೋದು ಅನುಭವ ಆಗಿರೋ ಮಾತು ಕೇಳಿ ಅನ್ನೋದು ಇದೇ ಒಂದು ಎಕ್ಸಾಂಪಲ್. ಸೊ ಇವ್ನಿಗೆ ಬೆಳೆಸ್ತಾ ಇರ್ತಾರೆ. ಒಂದಿನ ಏನಾಗುತ್ತೆ, ಬಿರುಗಾಳಿ ಬಂದ್ಬಿಡುತ್ತೆ. ಬಿರುಗಾಳಿ ಬಂದಾಗ ಏನಾಗುತ್ತೆ, ಆ ಮರ 20 ವರ್ಷದವನ್ ಹಾಕಿರ್ತಾನಲ್ಲ ಅದು ಬಿದ್ದೋಗುತ್ತೆ. ನಿಮ್ಗೆ ಗೊತ್ತಾಯ್ತಾ ಯಾಕೆ ಅಂತ? ಗೆಸ್, ಎನಿವನ್ ಈಸ್ ಗೆಸ್? ಆದ್ರೆ ಇವ್ರು ಮಾತ್ರ ಅಷ್ಟೇ ಗಟ್ಟಿಯಾಗಿ ನಿಂತಿರುತ್ತೆ. ಯಾರೋ 65 ವರ್ಷದವನ್ ಹಾಕಿರ್ತಾನಲ್ಲ, ಕಾರಣ ಏನಿರಬಹುದು? ತೆಗ್ದಿದ್ದಾನೆ, ಹೌದು, ಅದು ಒಂದು. ಮತ್ತೆ ಇನ್ನೊಂದು ಏನಿರಬಹುದು? ಎಷ್ಟು ಪ್ರಮಾಣ. ವೆರಿ ಗುಡ್. ನೋಡಿದ್ರ, ಪ್ಲೀಸ್ ಕ್ಲಾಸ್ ಹಾಕಿಯಪ್ಪ ಅವ್ನಿಗೆ. ಎಷ್ಟು ನೋಡಿ ಇಂಟ್ರೆಸ್ಟ್ ಮಗು ಕೇಳ್ತಾ ಇದ್ದಾನೆ. ವೆರಿ ನೈಸ್. ಕಮ್ಮಿ ಪಾಪ. ನಿನ್ನ ಹೆಸರೇನಪ್ಪ? ಕೆಜಿ. ಪ್ಲೀಸ್ ಒಂದು ಕ್ಲಾಪ್ ಹಾಕಿಯಪ್ಪ. ಎಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತಿದ್ದಾನೆ ನೋಡಿ. ವೆರಿ ನೈಸ್. ಗುಡ್ ಬೈ. ಕುತ್ಕೋ ಮಗ, ಕುತ್ಕೋ. ಅದ್ ಯಾಕೆ ಅಂತ ಹೇಳಿದ್ರೆ, ಆ ಮರ ಬೀಳಿಲ್ಲ ಅಂತ ಅಂದ್ರೆ, ಆ ಮರಕ್ಕೆ ಅದು ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡು ಹೋಗ್ತಾ ಬಂತು. ಯಾಕೆ ಅಂದ್ರೆ ಅವನು ಎಷ್ಟು ಪ್ರಮಾಣ ಬೇಕು ಅಷ್ಟನ್ನೇ ಗೊಬ್ಬರ ಆಗ್ಲಿ ಅಥವಾ ನೀರಾಗ್ಲಿ ಹಾಕ್ತಾ. ಇದ್ರಲ್ಲಿ ನಾವು ಪೇರೆಂಟ್ಸ್ ಆದ ಯಾವ ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ತುಂಬಾ ಐಷಾರಾಮ ಜೀವನ ಕೊಡಬಾರ್ದು. ತುಂಬಾ ದುಡ್ಡು, ಹೌದು, ಎಲ್ಲಾರ ಹತ್ರನೂ ಇರುತ್ತೆ, ಆಸ್ತಿ ಪಾಸ್ತಿ ದುಡ್ಡು ಎಲ್ಲ ಇರುತ್ತೆ. ಹಂಗಂತ ನನ್ ಮಗ ಐಫೈಯೇ ಹೋಗ್ಬೇಕು, ಒಳ್ಳೆ ಸ್ಟ್ಯಾಂಡರ್ಡ್ ಕಾರಲ್ಲ ಹೋಗ್ಬೇಕು, ಅವನ್ಗೆ ತುಂಬಾ ಐಷಾರಾಮ ಜೀವನ ಕೊಡ್ಬೇಕು ಅಂತ ಹೇಳಿದ್ರೆ ಅದು ಇವ್ನು 20 ವರ್ಷದ ಒಂಥರ ಆಗ್ಬಿಡುತ್ತೆ, ಬೇಗ ಬಿಡೋಗುತ್ತೆ ಮರ ಗಾಳಿ ಬಂದ್ರು. ಬಟ್ ಇವ್ನ ಆತರ ಅಲ್ಲ. ಇವ್ನ್ ಯಾಕೆ ಹೇಳಿದ್ರೆ, ಅವನು ಭೂಮಿ ಒಳಗೆ ಹಾಳಾಗಿ ಬಿಟ್ಟಿರ್ತಾನಲ್ಲ ಬೇರ್ಗಳು, ಅದಕ್ಕೆ ಪೌಷ್ಟಿಕಾಂಶ ಜಾಸ್ತಿ ಎಲ್ಲ ಸಿಕ್ಕಿರಲ್ವಲ್ಲ, ಅದು ದಾರಿ ನೋಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಮಕ್ಕಳಿಗೆ ನಾವ್ ಎಷ್ಟು ಕಷ್ಟಗಳು ಬೆಳೆಸ್ತೀವಿ. ಕಷ್ಟ ಇನ್ ದ ಸೆನ್ಸ್ ನಾನು ಆ ರೀತಿ ಹೇಳ್ತಿಲ್ಲ, ತುಂಬಾ ಎಷ್ಟು ಬೇಕಷ್ಟು
ಮಕ್ಕಳಿಗೆ ಯಾವ ರೀತಿ ಒಂದು ಅವ್ರಿಗೆ ಏನಂದ್ರೆ ತುಂಬಾ ಐಷಾರಾಮಿ ಬೇಡ, ಆ ರೀತಿ ಬೆಳೆಸಿದ್ರೆ ಮಕ್ಕಳು ಚೆನ್ನಾಗಿ ಅವ್ರಿಗೆ ಏನೇ ಕಷ್ಟ ಬಂದ್ರು ಜೀವನದಲ್ಲಿ ಎದುರಿಸೋ ಶಕ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ, ನನಗೂ ಮಗಳಿದ್ದಾಳೆ ಆಯ್ತಾ. ಅವಳು ಹೈದರಾಬಾದ್ ಅಲ್ಲಿ ಓದಿದ್ದು, ಯಾವುದು ಇಂಜಿನಿಯರಿಂಗ್ ಮಾಡಿದ್ದವಳು. ಶ್ರೀ ಚೈತನ್ಯ ಕಾಲೇಜ್ ಗೊತ್ತಿರಬಹುದು ಅಲ್ಲಿ. ಇಡೀ ಕಾಲೇಜ್ಗೆನೆ ಟಾಪರ್ 98.6 ತಗೊಂಡ್ಲು. ಇವತ್ತೊಂದು ನಾನು ಅಲ್ಲಿ ಲೆಕ್ಚರರ್ಸ್ ಏನ್ ಹೇಳ್ತಾರೆ, ಮೇಡಮ್ ಎಂತ ಸಂಸ್ಕಾರ ಕೊಟ್ಟಿದ್ದೀರಾ ನಿಮ್ ಮಕ್ಳಿಗೆ, ಈ ನಿಮ್ ಮಗಳಿಂದ ತುಂಬಾ ಜನ ಮೋಟಿವೇಟ್ ಆಗಿ ಅವ್ರ ಜೀವನನೇ ಲೈಫ್ ಚೇಂಜ್ ಮಾಡಿದಾರೆ ನಿಮ್ ಮಗಳು, ದಯವಿಟ್ಟು ನನ್ ಮಕ್ಕಳನ್ನೇ ಓದಿಸಿ ಇಲ್ಲೇ ಇರ್ಲಿ ನಿಮ್ ಮಗಳು ಅಂತ ಕೇಳ್ಕೊಂಡ್ರು. ನಮ್ಗೆ ಪೇರೆಂಟ್ಸ್ ಆದಾಗ ಅದಕ್ಕಿಂತ ಆಸ್ತಿ ಏನ್ ಬೇಕು ಹೇಳಿದ್ರಿ ಅಲ್ವಾ. ನಾವ್ ಎಷ್ಟೋ ಬಂಗ್ಲಾನು ಅಥವಾ ಎಷ್ಟೋ ಎಕರೆ ಇರೋದು ಅದು ಸೆಕೆಂಡರಿ, ನಮ್ಗೆ ಅದೆಲ್ಲ ಬರೋದು ನಮ್ಮ ಮಕ್ಕಳನ್ನ ನಾವ್ ಯಾವ ರೀತಿ ಸಂಸ್ಕಾರ ಕೊಟ್ಟಿದೀವಿ, ಯಾವ ರೀತಿ ಅವ್ರಿಗೆ ಬೆಳೆಸಿದೀವಿ ಅನ್ನೋದು ಮುಖ್ಯ. ಸೊ ಹಾಗಾಗಿ ಎಲ್ಲಾರು ತಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ಸಂಸ್ಕಾರ ಕೊಡಿ, ಒಳ್ಳೆ ದಾರಿಯಲ್ಲಿ ಕಳ್ಸಿ ಅಂತ. ಆಮೇಲೆ ನಾನು ಇನ್ನೊಂದೇನಂದ್ರೆ, ನಾನು ಈ ಏಜಲ್ಲಿ ನಾನು ಯಾಕೆ ಕಲ್ತಿದ್ದೀನಿ ಅಂತಂದ್ರೆ ಯೋಗನ, ನಮಗೆ ಸ್ಟ್ರೆಸ್ಗಳಿರುತ್ತೆ ಅಲ್ವಾ. ಆಸ್ ಎ ಪೇರೆಂಟ್ಸ್ ಯಾವ್ದೇ ರೀತಿ ಸ್ಟ್ರೆಸ್ ಇರ್ಬೋದು, ಇಲ್ಲ ಮನೇಲೆ ಮಕ್ಕಳು ಏನಾದ್ರೂ ಒಂದಿರುತ್ತೆ. ಸೊ ನಮ್ಗೆ ಇವಾಗ ಹೆಂಗಾಗಿದೆ ಅಂದ್ರೆ ತುಂಬಾ ಪೇಶನ್ಸ್, ಕಾಮ್ ಆಗಿದೆ. ಯಾವುದೇ ಒಂದು ಸಿಚುವೇಶನ್ ಬಂದ್ರು ತುಂಬಾ ಕಾಮ್ ಆಗಿ ಹ್ಯಾಂಡಲ್ ಮಾಡ್ತೀವಿ, ಅದು ಒಂದು. ಆಮೇಲೆ ಡಿಸಿಪ್ಲಿನ್, ಮನುಷ್ಯನಿಗೆ ಮೇನ್ ಆಗಿ ಬೇಕಾಗಿರೋದು ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಒಂದಿದ್ರೆ ಅವ್ನು ಏನ್ ಬೇಕಾದ್ರೂ ಸಾಧಿಸ್ತಾನೆ. ಕಾನ್ಫಿಡೆನ್ಸ್ ಲೆವೆಲ್, ಮಕ್ಕಳಿಗೆ ಮೋಟಿವೇಶನ್ ಮಾಡ್ಬೇಕು. ನೀವು ಏನ್ ಮಾಡ್ಬೇಕು, ನಿನ್ ಕೈಲಿ ಆಗುತ್ತೆ, ಇದು ನೀನ್ ತುಂಬಾ ಬುದ್ಧಿವಂತ, ನೀನ್ ತುಂಬಾ ಶಕ್ತಿ ಇದೆ, ನೀನ್ ಮಾಡೇ ಮಾಡ್ತೀಯಾ. ಸೊ ನನ್ ಮಕ್ಳಿಗೆ ಏನಂದ್ರೆ, ನಾನ್ ಚಿಕ್ಕ ವಯಸ್ಸಿಂದ ಅದು ಹೇಳ್ಕೊಂಡು ಬಂದು ಇವತ್ತು ಒಬ್ಳು ಡಾಕ್ಟರ್, ಇಂಜಿನಿಯರ್, ಮತ್ತೆ ಇನ್ನೊಬ್ಳು ದೊಡ್ಡ ಬಿಸ್ನೆಸ್ ಮ್ಯಾನ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಡಾಟರ್ಸ್. ಅವರೆಲ್ಲ ಒಂದೊಂದು ಸ್ಟೇಜ್ ಅಲ್ಲಿ ಇದ್ದಾರೆ. ಯು ಕ್ಯಾನ್ ಸಿ ಮೈ ಡಾಟರ್ ಯೂಟ್ಯೂಬ್ ಚಾನೆಲ್, ಲೈಕ್ ಐಶ್ವರ್ಯ ಆಚಾರ್ಯ, ಐಶ್ವರ್ಯ ಶೆಟ್ಕುಮಾರ್, ಲೈಕ್ ಸೋ ಮೆನಿ ಇಸ್ ದೇರ್. ಅವಳು ಒಳ್ಳೆ ಸಿಂಗರ್. ನನ್ ಹೇಳ್ಕೊತಾ ಇಲ್ಲ, ಬಿಕಾಸ್ ಐ ಆಮ್ ಪ್ರೌಡ್ ಅಲ್ವಾ. ನಂಗೆ ಹಾಸ್ಯ ಇರೋದೆಲ್ಲ ಮುಖ್ಯ. ನಂಗೆ ಜನ ರೆಕಗ್ನೈಸ್ ಮಾಡ್ತಾರೆ ಅಂತ ನೀವು ಮಕ್ಕಳು ನಂಗೆ ಅದು ಸಾಕು ನನಗೆ. ಸೊ ಹಾಗೆ ನಿಮ್ ಮಕ್ಳು ಚೆನ್ನಾಗಿ ಬೆಳೆಸಿ. ಆಮೇಲೆ ನನ್ಗೆ ಇಲ್ಲಿ ಕ್ಲಾಸ್ ಅಲ್ಲಿ ತುಂಬಾ ಚೆನ್ನಾಗಿ ನಮ್ ಸರ್ ಇದಾರಲ್ಲ, ಶಿವಪ್ರಕಾಶ್ ಸರ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವ್ ಅವ್ರ ಹತ್ರ ಕಲಿಸ್ತಾ ಇರೋದು ನಿಮ್ ಮಕ್ಳನ್ನ ತುಂಬಾ ಒಳ್ಳೆ ಗ್ರೇಟ್. ಯಾಕಂದ್ರೆ ಆ ತರ ಒಳ್ಳೆ ದಾರಿ ಹೇಳ್ಕೊಡ್ತಾರ ಅವರು. ಅವ್ರಿಗೆ ಯಾವ್ದೇವಾದ ಸ್ವಾರ್ಥವಾದಂತ ಬುದ್ಧಿ ಇಲ್ಲ ಅವ್ರಿಗೆ, ಎಲ್ಲ ನಿಸ್ವಾರ್ಥ ಏನಿದೆ ಅವ್ರಿಗೆ ಗೊತ್ತಿದೆ, ಅವರೆಲ್ಲ ದಾರಿ ಹೇಳಿದ್ದಾರೆ. ಆಮೇಲೆ ಇನ್ನೊಬ್ರು ಭಾವನಾ ಮೇಡಮ್ ಅಂತ ಹೇಳ್ಬಿಟ್ಟು, ಅವರು ನಮಗೆ ಆಯುರ್ವೇದಿಕ್ ಅದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಟೀಚ್ ಮಾಡಿದ್ರು. ಅವರು ನಮ್ಗೆ ತುಂಬಾ ಒಳ್ಳೆ ದಾರಿ ತೋರಿಸಿದ್ರು. ಆಮೇಲೆ ಇನ್ನೊಬ್ರು ಕಾವ್ಯ ಮೇಡಮ್ ಅಂತ ಹೇಳ್ಬಿಟ್ಟು, ಆಮೇಲೆ ವಿಜಯ್ ಪ್ರಕಾಶ್ ಸರ್ ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಹಠ ಯೋಗ ಹೇಳ್ಕೊಟ್ರು. ಆಮೇಲೆ ಸುಮನಾ ಮೇಡಮ್ ಅಷ್ಟಾಂಗ ಯೋಗ ಹೇಳ್ಕೊಟ್ರು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನೀವ್ ಮಕ್ಳಿಗೆ ಯೋಗ ಕಲ್ಸಿ ಅವ್ರ ಲೈಫ್ ನೀವೇ ನೋಡಿ ನೆಕ್ಸ್ಟ್. ಸೊ ಇನ್ನ ನಾನು ಬೇರೆ ಫಂಕ್ಷನ್ ಹೋಗ್ಬೇಕು, ಟೈಮ್ ಇದೆ, ಇಲ್ಲ ಹೇಳ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪೇಷನ್ಸ್. ರಿಯಲಿ ಐ ಆಮ್ ವೆರಿ ಪ್ರೌಡ್. ನೀವೆಲ್ಲ ಇಷ್ಟು ಚೆನ್ನಾಗಿ ಕುತ್ಕೊಂಡು ಕೇಳ್ತಾ ಇದ್ದೀರಾ ಅನ್ನೋದು ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇದಾನಲ್ಲ ಅರುಣ್ ಯೋಗಿರಾಜು, ಅವ್ನು ನನ್ನ ಚಿಕ್ಕಮ್ಮನ ಮಗ. ಅವ್ರು ನಾವೆಲ್ಲ ಹೇಗೆ ಬೆಳೆದಿದ್ದು ಅಂತ ಹೇಳಿದ್ರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀವಿ. ನಾವು ಅರಮನೆಯಲ್ಲಿ ಇದ್ದಾರಲ್ಲ, ಅರಮನೆ ಜ್ಯೋತಿಷ್ಯರು ಅವ್ರ ಅಲ್ಲಿಂದ ಕೊಟ್ಟಿರೋದು ನಮ್ಗೆ ಒಂದ್ ಮನೆ ಇದೆ, ತುಂಬಾ ದೊಡ್ಡ ಮನೆ. ಆ ಕಾಲದ್ದು ಮನೇಲಿ ಇರ್ತಾ ಇದ್ದಿದ್ದು ಎಷ್ಟು ಜನ ಅಂದ್ರೆ, ಇಲ್ಲ ಅಂದ್ರೆ ಒಂದ್ 40 ಜನ ಇರ್ತಾ ಇದ್ವಿ. ಇಮ್ಯಾಜಿನ್, 40 ಜನ. ನಮ್ಮ ಬಾತ್ರೂಮ್ ಇರೋದೇ 5-6 ಬಾತ್ರೂಮ್ ಇದೆ ನಮ್ಮ ತಾತನ ಮನೆಗೆ, ದೊಡ್ಡ ಮನೆ. ಯಾರು ಒಂದ್ ಫಂಕ್ಷನ್ ಮಾಡಿದ್ರು ನಾವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ವಿ. ಮತ್ತೆ ಎಂತ ಸಂಸ್ಕಾರ ಇತ್ತು ಅಂದ್ರೆ ನಮ್ಮಲ್ಲಿ. ಇವತ್ತು ನೀವು ಎಕ್ಸಾಂಪಲ್ ನಮ್ಮ ಅರುಣ್ ಯೋಗಿರಾಜನ ನೀವು ನೋಡ್ಬೋದು, ಇಡೀ ವಿಶ್ವಕ್ಕೆ ಅವನ ಪ್ರಖ್ಯಾತಿ ಅಲ್ವಾ. ಸೊ ಅಂತವ್ರ ನಾನ್ ಬೆಳೆದಿದ್ದೀನಿ ಅನ್ನೋದು ತುಂಬಾ ಗ್ರೇಟ್, ಪ್ರೌಡ್ ಆಗುತ್ತೆ ನನಗೆ. ಸೊ ಅದಕ್ಕೆ ಸಂಸ್ಕಾರ ಅನ್ನೋದು ಇದು ಒಂದು ಎಕ್ಸಾಂಪಲ್ ಅಂತ ನಿಮ್ಗೆಲ್ಲ ಹೇಳಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಅವರು ಈಗ ಮಾತಾಡಿದ್ರಲ್ಲ, ಅವರು KS ಆಫೀಸರ್, ಇವರು KS ಆಫೀಸರ್ ಟ್ರೈನ್ ಮಾಡುವಂತ ಟ್ರೈನರ್, ಅಂದ್ರೆ ಅವ್ರಿಗಿಂತನೂ ಬುದ್ಧಿವಂತರು ಅಂತ. ಅಂದ್ರೆ IAS IPS ಟ್ರೈನ್ ಮಾಡ್ತಾರಲ್ಲ, ಅವರು ಈಗ ನಿಮ್ ಜೊತೆ ಮಾತಾಡ್ತಾರೆ ಮತ್ತು ಸಂವಾದವನ್ನು ಸಹ ನಡೆಸ್ತಾರೆ. ಮತ್ತು ನಾಳೆ ನಿಮ್ ಮಕ್ಕಳಿಗೆ ಒಂದು ಮೋಟಿವೇಶನ್ಸ್ ಪ್ರೋಗ್ರಾಮ್ ಅನ್ನು ಸಹ ಇಟ್ಕೊಂಡಿದ್ದಾರೆ. ನಿಮ್ ಮಕ್ಕಳು IAS IPS ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅಂತ ಕನಸುಗಳನ್ನ ಕಾಣ್ಬೇಕು.
ಆ ಕನಸುಗಳನ್ನ ಕಾಣೋದ್ರಿಂದ ಆ ಕಾಸ್ಮಿಕ್ ಎನರ್ಜಿ ಅವರಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತು ಮೋಟಿವೇಶನ್ಸ್ ಪ್ರೋಗ್ರಾಮ್ ಅನ್ನು ಸಹ ಅವ್ರು ಇಟ್ಕೊಂಡಿದ್ದಾರೆ. ಮತ್ತೆ ಈಗ ಸ್ವಲ್ಪ ಸಮಯ ನಿಮ್ ಜೊತೆ ಮತ್ತೆ ಮಕ್ಕಳ ಜೊತೆ ಮಾತಾಡ್ತಾರೆ. ನಾಳೆ ಬೆಳಿಗ್ಗೆ 10 ಕಾಲರಿಂದ ಸುಮಾರು 11 ಕಾಲವರೆಗೂ 11 ಕಾಲ ಬನ್ನಿ ಕುತ್ಕೊಳ್ಳಿ, 11 ಕಾಲ 12 ಗಂಟೆವರೆಗೂ ಸಹ ನಿಮ್ಮ ಹತ್ರ ಅವರು ಕಾರ್ಯಕ್ರಮ ನಡೆಸ್ತಾರೆ. ಮತ್ತು ನಾಳೆಯ ಕಾರ್ಯಕ್ರಮಕ್ಕೆ ಎಲ್ಲ ಪೋಷಕರಿಗೂ ತುಂಬು ಹೃದಯದ ಸ್ವಾಗತ ಇದೆ. ನೀವು ಸಹ ಮಕ್ಕಳ ಜೊತೆ ಬಂದು ಕುಂತ್ಕೊಂಡು ಮಕ್ಕಳಲ್ಲಿ ಆಗುವಂತ ಒಂದು ಪರಿವರ್ತನೆಯನ್ನ ಮತ್ತೆ ಇವ್ರ ಭಾಷಣವನ್ನ ಕೇಳಲಿಕ್ಕೆ ಅವಕಾಶ ಇದೆ. ಮತ್ತೆ ಎಲ್ಲರೂ ಸಹ ಪೋಷಕರು ಬಿಡು ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕೋರ್ತೇನೆ. ಈಗ ರಾಜೇಂದ್ರ ಪ್ರಸಾದ್ ಅವರು ನಿಮ್ಮನ್ನ ಕುರಿತು ಮಾತಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ರಾಜೇಂದ್ರ ಪ್ರಸಾದ್ ಅಂತ. ನನ್ನ ಹೆಸರು ರಾಜೇಂದ್ರ ಪ್ರಸಾದ್ ಅಂತ. ಸೊ ಸರ್ ನನ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ, ಸರ್ KS ಆಫೀಸರ್ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಇವರು KS ಆಫೀಸರ್ ಟ್ರೈನ್ ಮಾಡೋರು ಅಂತ ಹೇಳಿದ್ರು. ಸೊ ಹಂಗಂತ ನಾನು ಅವ್ರಿಗಿಂತ ಬುದ್ಧಿವಂತ ಅಂತ ಅಲ್ಲ. ಸೊ ಫಸ್ಟ್ ನನ್ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಸೊ ನಾನು ಇಂಜಿನಿಯರಿಂಗ್ ಮುಗಿಸಿ ಮಾಸ್ಟರ್ಸ್ ಮಾಡಿ ಸೊ PhD ಕೂಡ ಪರ್ಸ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು UPSC ಇಂಟರ್ವ್ಯೂ ಸ್ಟೇಜ್ ತನಕ ಹೋಗಿದ್ದೀನಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯಾರು ಇಂಟರ್ವ್ಯೂ ತನಕ ಹೋಗಿರ್ತಾರೆ ಅವರೇ ಫ್ಯಾಕಲ್ಟೀಸ್ ಗಳಾಗ್ತಾರೆ. ಸೊ ನನ್ಗೆ ಲಾಸ್ಟ್ 7 years ಇಂದನೂ ಸಹ ನಾನು UPSC ಟ್ರೈನಿಂಗ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮುಂಚೆ ನಮ್ದೇ ಮೈಸೂರಲ್ಲಿ ALS IAS ಅಂತ ಒಂದು ಕೋಚಿಂಗ್ ಸೆಂಟರ್ ಇತ್ತು. ಸೊ ಲಾಕ್ ಡೌನ್ ಟೈಮ್ ಅಲ್ಲಿ ಎಷ್ಟೊಂದು ಬಿಸ್ನೆಸ್ ಗಳು ಲಾಸ್ ಆಗಿರೋದ್ರಿಂದ ಇವನ್ ನಾವು ಸಹ ಅದೇ ಇಶ್ಯೂಸ್ ನ ಫೇಸ್ ಮಾಡಿ ಸೊ ನಾವು ಲಾಕ್ ಡೌನ್ ಟೈಮ್ ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ನ ಕ್ಲೋಸ್ ಮಾಡಿ ಫ್ರಮ್ ಆ ಟೈಮ್ ಇಂದ ನಾನು ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಪ್ರೆಸೆಂಟ್ಲಿ ನಾನು ಮೈಸೂರು, ಬೆಂಗಳೂರು, ಬ್ಯಾಂಗ್ಳೂರು, ಹೈದರಾಬಾದ್ ಈ ಪ್ಲೇಸಸ್ ಗಳಲ್ಲಿ, ಧಾರವಾಡ ಈ ಪ್ಲೇಸಸ್ ಗಳಲ್ಲಿ ನಾನು ಟ್ರೈನಿಂಗ್ ಕಂಡಕ್ಟ್ ಮಾಡ್ತೀನಿ. ಇದು ಒಂದು ಆಸ್ಪೆಕ್ಟ್. ಸೆಕೆಂಡ್ ಆಸ್ಪೆಕ್ಟ್ ಬಂದು ಸರ್ ನಾನು ಯೂಶಲಿ ಯಾರನ್ನ ಟ್ರೈನ್ ಮಾಡ್ತೀನಿ ಅಂತಂದ್ರೆ ಯಾರು ಇವಾಗ ಡಿಗ್ರಿ ಮುಗಿಸಿರ್ತಾರೆ ಇಲ್ಲ ಡಿಗ್ರಿ ಆಗಿರುತ್ತೆ ಅವ್ರುಗಳು ಯೂಶಲಿ ನಮ್ ಸ್ಟೂಡೆಂಟ್ಸ್ ಆಗಿರ್ತಾರೆ. ಅದು ಒಂದು. ಎರಡನೇದು, ನಾವ್ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಾವು ತುಂಬಾ ಜನ ಆಫೀಸರ್ಸ್ ಗಳನ್ನ ಇವಾಗ ನಿಮ್ಗೆಲ್ಲ ಗೊತ್ತು, ಲಾಸ್ಟ್ ಮಂತ್ UPSC ರಿಸಲ್ಟ್ಸ್ ಬಂತು, ನೀವೆಲ್ಲ ನ್ಯೂಸ್ ಚಾನಲ್ ಗಳಲ್ಲಿ ನೋಡಿರ್ತೀರಾ. ಆತರ ಏನಾಗುತ್ತೆ ಅಂತಂದ್ರೆ ಅದು ನ್ಯೂಸ್ ಚಾನಲ್ ಅಲ್ಲಿ ಇವಾಗ ಮಾತ್ರ ಆಗುತ್ತೆ. ಬಟ್ ನಾವೇನ್ ಮಾಡ್ತಿರ್ತೀವಿ ಅಂದ್ರೆ ಕಾನ್ಸ್ಟೆಂಟ್ ಆಗಿ ಆಫೀಸರ್ಸ್ ಗಳನ್ನ ಕರೆಸಿ ಅವ್ರನ್ನ ಮಕ್ಕಳ ಹತ್ರ ಮಾತಾಡ್ಸೋದು ಇವೆಲ್ಲ ಮಾಡ್ತಾ ಇರ್ತೀವಿ. ಸೊ ನಾವು ಆಫೀಸರ್ಸ್ ಗಳ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ನಮಗೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಆ ಪರ್ಟಿಕ್ಯುಲರ್ಲಿ ಯಾರು ಪಾಸ್ ಮಾಡಿರ್ತಾರೆ ಇಲ್ಲ ಆಫೀಸರ್ಸ್ ಆಗಿರ್ತಾರೆ ಅವರಲ್ಲಿ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಐಡೆಂಟಿಫೈ ಮಾಡಿರ್ತೀವಿ. ಅಂದ್ರೆ ನೀವು ಅದನ್ನ ನೋಡ್ತಾ ಇದ್ದಂಗೆ ಇದು ಯೂನಿಕ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಶಿವರಾಜ್ ಸರ್ ಮಾತಾಡಿದ್ರು, ಅವ್ರು ಮಾತಾಡ್ತಾ ಅವರು ಹೂಗಳದ ಎಕ್ಸಾಂಪಲ್ ಕೊಟ್ರು. ಆ ಹೂಗಳ ಎಕ್ಸಾಂಪಲ್ ಎಲ್ಲರಿಗೂ ಲಿಂಕ್ ಆಗೋ ತರ ಇತ್ತು. ಸೊ ಇಲ್ಲಿ ನಾಲೆಡ್ಜ್ಗೂ ಮತ್ತೆ ಅವ್ರು ಹೇಳಿರೋದಕ್ಕೂ ಏನು ಲಿಂಕ್ ಇಲ್ಲ. ಅವ್ರು ಯಾವ ತರ ಸ್ಟೇಜ್ ಮೇಲೆ ಅದನ್ನ ನಿಮ್ಗೆ ಪ್ರೆಸೆಂಟ್ ಮಾಡೋದ್ರಲ್ಲಿ ಮ್ಯಾಟರ್ ಆಗುತ್ತೆ. ಇವಾಗ ಎಷ್ಟೊಂದ್ ಜನ ನೋಡಿರ್ತೀರ, ನೀವುಗಳು ಸ್ಕೂಲ್, ನಾನು ಇದನ್ನ ಆಕ್ಚುಲಿ ಪೇರೆಂಟ್ಸ್ ಗಳಿಗೆ ನಾನು ಡೈರೆಕ್ಟ್ ಮಾಡ್ತಿರೋದು. ನೀವು ಸ್ಕೂಲ್ಗಳು ಇರ್ಬೇಕಾದ್ರೆ ನಿಮ್ಗೂ ಚೀಫ್ ಗೆಸ್ಟ್ ಗಳನ್ನ ಕರ್ಸಿರ್ತಾರೆ. ಆ ಚೀಫ್ ಗೆಸ್ಟ್ ಗಳು ನೋಡಿರ್ಬೇಕು, PhD ತನಕ ಎಜುಕೇಶನ್ ಆಗಿರುತ್ತೆ. ಅವರು ಸ್ಟೇಜ್ ಮೇಲೆ ಬಂದಾಗ ಸೊ ನಾನು ಅಂತ ಹೇಳಿತಾ ಇರ್ತಾರೆ, ನಾನು ಎಜುಕೇಶನ್ ಮಾಡಿದ್ದು ಅಂತ. ಮೀನ್ಸ್ ಅವ್ರಿಗೆ ನೆಕ್ಸ್ಟ್ ಏನ್ ಹೇಳ್ಬೇಕಂತ ಗೊತ್ತಾಗ್ತಾರಲ್ಲ. ಅಂದ್ರೆ ಅವ್ರು ನಾಲೆಡ್ಜ್ ಇರಲ್ಲ ಅಂತ ಅರ್ಥ ಅಲ್ಲ, ಬಟ್ ಅವ್ರು ಯಾವ ತರ ಪ್ರೆಸೆಂಟ್ ಮಾಡಿ ಯಾವ ತರ ಹೇಳ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾಲೆಡ್ಜ್ ಅಂತ ಇರುತ್ತೆ ಅವ್ರಿಗೆ, ಅವ್ರ ನಾಲೆಡ್ಜ್ ಇರುತ್ತೆ, ಅವ್ರು ಸ್ಟೇಜ್ ಮೇಲೆ ಬಂದಿರ್ತಾರೆ. ಬಟ್ ಅವರು ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಬಿಯಾಂಡ್ ನಾಲೆಡ್ಜ್ ಏನೋ ಅನ್ಬೇಕು. ಜನಗಳಿಗೆ ಕನೆಕ್ಟ್ ಆಗ್ಬೇಕಂದ್ರೆ ಬಿಯಾಂಡ್ ನಾಲೆಡ್ಜ್ ಏನೋ ಅನ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾವು ನರೇಂದ್ರ ಮೋದಿ ಅವ್ರ ಸ್ಪೀಚ್ ಗಳನ್ನ ತುಂಬಾ ಅಕ್ಸೆಪ್ಟ್ ಮಾಡೇ ಮಾಡ್ತೀವಿ. ವೆದರ್ ಇವರ ಪ್ರೋ BJP, ಆಂಟಿ BJP, ಎನಿಥಿಂಗ್, ಅವ್ರ ಸ್ಪೀಚ್ ಗಳನ್ನ ನಾವು ಕೇಳ್ತೀವಿ. ಅದೇ ಸ್ಪೀಚ್ ಗಳನ್ನ ನಾವು ಬೇರೆ ಪೊಲಿಟಿಷಿಯನ್ ಮಾತಾಡ್ಬೇಕಾದ್ರೆ ಕೇಳಕ್ ಹೋಗಲ್ಲ. ಯಾಕೆ ಇರ್ಬೋದು? ಇಸ್ ಇಟ್ ನಾಲೆಡ್ಜ್? ಡೆಫಿನೆಟ್ಲಿ ನಾಟ್. ಬಿಕಾಸ್ ನಿಮ್ಗೆ ಗೊತ್ತು ನರೇಂದ್ರ ಮೋದಿ ಅವರು ನಾಲೆಡ್ಜ್ ಲೆವೆಲ್ ಏನಿದೆ ಅಂತ. ಬಟ್ ಅವ್ರ ಪ್ರೆಸೆಂಟೇಷನ್ ಸ್ಕಿಲ್ಸ್ ಗೆ ನಾವು ಅವ್ರ ಮಾತನ್ನ ಕೇಳಿಸ್ಕೊಳ್ತೀವಿ. ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಇಲ್ಲಿ ನಾಲೆಡ್ಜ್ ಗಿಂತ ಬಿಯಾಂಡ್ ಏನಿದೆ ಅದು ನಮ್ಮ ಮಕ್ಕಳುಗಳಿಗೆ ಸೊಸೈಟಿ ರಿಲೆವೆನ್ಸ್ ಕೊಡ್ತಾ ಇದೀವಿ ಹೊರತು ಇಟ್ಸ್ ನಾಟ್ ಓನ್ಲಿ ನಾಲೆಡ್ಜ್. ಎಲ್ಲಾ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡ್ತೀರಾ? ಎಸ್. ಸೊ ಹಂಗಂತ ನಾಲೆಡ್ಜ್ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಬಿಯಾಂಡ್ ನಾಲೆಡ್ಜ್ ಯು ರಿಕ್ವೈರ್ ಸಮಥಿಂಗ್. ಬಟ್ ಇವಾಗ ನಾವು ಆಫೀಸರ್ಸ್ ಗಳಲ್ಲಿ ಆ ಬಿಯಾಂಡ್ ನಾಲೆಡ್ಜ್ ಅಂತ ಏನಿರುತ್ತೆ ಅದು ನಾವು ಐಡೆಂಟಿಫೈ ಮಾಡಿರ್ತೀವಿ. ಆ ಕಾಂಟೆಕ್ಸ್ಟ್ ಅಲ್ಲಿ ಸರ್ ಹೇಳಿದ್ರು. ಸೊ ಹಾಗಾಗಿ ನಂದು ಇವತ್ತು ಏನು ಸ್ಪೀಚ್ ಇದೆ, ಸೊ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಪರೆಟೋ ಪ್ರಿನ್ಸಿಪಲ್ ಅಂತ ಒಂದಿದೆ. ಪರೆಟೋ ಪ್ರಿನ್ಸಿಪಲ್ ಏನಿದು? ಪರೆಟೋಸ್ ಪ್ರಿನ್ಸಿಪಲ್ ಅಂದ್ರೆ 80-20 ರೂಲ್ ಅಂತ ಕರೀತಾರೆ. 80-20 ರೂಲ್ ಯಾರು ಗೊತ್ತಿದೆ? 80-20 ರೂಲ್ ಪೇರೆಂಟ್ಸ್ ಗೆ ವೆರಿ ಗುಡ್, ಒಬ್ರು ಗೊತ್ತು. ಓಕೆ, ವೆರಿ ನೈಸ್ ಸರ್. ನಾನು ಎಕ್ಸಾಂಪಲ್ ಮೇಲೆ ತಗೊಳ್ತೀನಿ. ಏನಿದು 80-20 ರೂಲ್ ಅಂತಂದ್ರೆ 80% ಆಫ್ ಸಕ್ಸಸ್ ಕಮ್ಸ್ ವಿತ್ ಓನ್ಲಿ 20% ಆಫ್ ಎಫರ್ಟ್ಸ್. ನಮ್ ಲೈಫ್ ಅಲ್ಲಿ ಯಾವ್ದೇ ತಗೊಳ್ಳಿ 80% ರಿಸಲ್ಟ್ ಬರೋದು 20% ಎಫರ್ಟ್ಸ್. ಪೇರೆಂಟ್ಸ್ ಗೆ ಹೇಳ್ತೀನಿ, ಮೇಡಮ್ ಅವಾಗ್ಲೇ ಹೆಲ್ತ್ ಬಗ್ಗೆ ಹೇಳಿದ್ರು. ಸೊ ಹೆಲ್ತ್ ಗೆ ನೀವು ಮಾಡ್ಬೇಕಾಗಿರೋದು ಡಯಟ್, ಎಕ್ಸರ್ಸೈಸ್ ಎರಡೇ. ಸೊ 80% ಆಫ್ ರಿಸಲ್ಟ್ ಕಮ್ಸ್ ವಿತ್ 20% ಆಫ್ ಎಫರ್ಟ್ಸ್. ಇವಾಗ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು, ಬೇಕಾಗಿರೋದೇನು? ದಿನ ಓದ್ಬೇಕು ಅಷ್ಟೇ.
ಅವ್ರಿಗೆ ಮೋಟಿವೇಶನ್, ಇನ್ಸ್ಪಿರೇಷನ್, ಹೊಸ ಹೊಸ ಕೋರ್ಸ್ಗಳು, ಅದೆಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದು ದಿನ ಓದ್ಬೇಕು. ನೀವ್ ಯಾವ್ದೇ ಆಸ್ಪೆಕ್ಟ್ ತಗೊಳ್ಳಿ, ಇವಾಗ ನೀವು ಸರ್ ಫೈನಾನ್ಷಿಯಲಿ ಸೆಟಲ್ ಆಗ್ಬೇಕು, ಒಂದೇ ಒಂದು ಸೇವ್ ಮಾಡ್ಬೇಕು ನೋಡಿ. ಸೊ 80% ಆಫ್ ರಿಸಲ್ಟ್ ಯಾವತ್ತು ಬರೋದು ಜಸ್ಟ್ 20% ಆಫ್ ಎಫರ್ಟ್ಸ್ ಇಂದ. ಅದು ನಾವ್ ಏನಂತ ಕರಿತೀವಿ ಅಂದ್ರೆ 80-20 ಪ್ರಿನ್ಸಿಪಲ್ ಅಂತ ಕರಿತೀವಿ. ಯಾವುದೇ ಲೈಫ್ ಅಲ್ಲಿ ನೀವು ಯಾವುದೇ ಆಸ್ಪೆಕ್ಟ್ ನ ತಗೊಳ್ಳಿ, ಇವನ್ ಯು ಟೇಕ್ ಮ್ಯಾರೇಜ್ ಆಲ್ಸೋ, ಬಿಕಾಸ್ ಪೇರೆಂಟ್ಸ್ ಹತ್ರ ಮಾತಾಡ್ತಾ ಇದೀವಿ. ಸೊ ನಿಮಗೆ ತಾಳ್ಮೆ, ಸಮಾಧಾನ ಈಗ ಹೋಗ್ಬಿಟ್ರೆ ಮ್ಯಾರೇಜ್ ಇಸ್ ಆಲ್ಸೋ ಸಕ್ಸಸ್ಫುಲ್. ಸೊ ಯು ಡೋಂಟ್ ರಿಕ್ವೈರ್ 100 ಡಿಫರೆಂಟ್ ಥಿಂಗ್ಸ್, ಯು ರಿಕ್ವೈರ್ ಓನ್ಲಿ ವೆರಿ ಫ್ಯೂ ಥಿಂಗ್ಸ್. ಅದನ್ನೇ 80-20 ಪ್ರಿನ್ಸಿಪಲ್ ಅಂತ ನಾವು ಕರೆಯೋದು. ಸೊ ಹಾಗಾಗಿ ನಾನು ಇವತ್ತೇನ್ ಸ್ಪೀಚ್ ನ ಮಾಡ್ತೀನಿ, 80% ಡೈರೆಕ್ಟ್ ಆಗ್ತಾರೆ ಪೇರೆಂಟ್ಸ್ ಗೆ, 20% ಅಷ್ಟೇ ಮಕ್ಕಳಿಗೆ. ಯಾಕೆ ಅಂತಂದ್ರೆ ಹೂ ಇಸ್ ಅ ಚೈಲ್ಡ್? ಚೈಲ್ಡ್ ಯಾರಂದ್ರೆ ಲೆಸ್ ದನ್ 18 years ಇರೋ ಚೈಲ್ಡ್ ಅಕಾರ್ಡಿಂಗ್ ಟು ಡೆಫಿನಿಷನ್. ಚೈಲ್ಡ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ದೇ ಕೆನಾಟ್ ಟೇಕ್ ಅಪ್ ಓನ್ ಡಿಸಿಷನ್ಸ್, ಅವ್ರನ್ನ ನಾವು ಚಿಲ್ಡ್ರನ್ ಅಂತ ಕರಿತೀವಿ. ಫಿಸಿಕಲ್ ಏಜ್ ಲೆಸ್ ದನ್ 18, ಬಟ್ ಮೆಂಟಲ್ ಲೆವೆಲ್ ಅಲ್ಲಿ ದೇ ಕೆನಾಟ್ ಟೇಕ್ ದೇರ್ ಓನ್ ಡಿಸಿಷನ್. ಎಮೋಷನಲ್ ಲೆವೆಲ್ ಅಲ್ಲಿ ದೇ ರಿಕ್ವೈರ್ ಸಪೋರ್ಟ್. ಈ ಮೂರು ಡೆಫಿನಿಷನ್ ಚೈಲ್ಡ್. ಸೊ ಹೂ ಇಸ್ ಅ ಚೈಲ್ಡ್ ಅಂತಂದ್ರೆ ಹೂ ಕೆನಾಟ್ ಟೇಕ್ ಅಪ್ ದೇರ್ ಓನ್ ಡಿಸಿಷನ್, ಏಜ್ ಲೆಸ್ ದನ್ 18 ಅಂಡ್ ದೇ ರಿಕ್ವೈರ್ ಎಮೋಷನಲ್ ಸಪೋರ್ಟ್. ನಿಮ್ಮ ಮಕ್ಳಿಗೆ ಬೇಕಾಗಿರೋದು ಎಮೋಷನಲ್ ಸಪೋರ್ಟ್, ಮಕ್ಳಿಗೆ ಬೇಕಾಗಿರೋದು ಡಿಸಿಷನ್ ಮೇಕಿಂಗ್ ಸಪೋರ್ಟ್, ಲೆಸ್ ದನ್ 18 years. ಇದನ್ನ ಕ್ರಾಸ್ ಆದ್ಮೇಲೆ ನೀವು ಅಡಲ್ಟ್ ಆಗೋದು. ಸೊ ಹಾಗಾಗಿ ನಾವು ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೆ ಅಪ್ಪ ಅಮ್ಮ ಹತ್ರ ಮಾತಾಡ್ಬೇಕು ಹೊರತು ಮಕ್ಳ ಹತ್ರ ಮಾತಾಡ್ಬಾರ್ದು. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ವಿರಾಟ್ ಕೊಹ್ಲಿ ಬಗ್ಗೆ ಅರ್ಧ ಗಂಟೆ ಮಾತಾಡಿದ್ರೆ ಮಕ್ಳುಗಳ ಮನೆಗೆ ಹೋಗಿ ನಾಳೆ ನಾನು ಕ್ರಿಕೆಟ್ ಸೇರ್ಕೊಂತೀನಿ ಅಂತ. ನಾನು ಇಲ್ಲಿ ನಿಂತ್ಕೊಂಡು ಶಾರುಖ್ ಖಾನ್ ಬಗ್ಗೆ 1 hour ಮಾತಾಡಿದ್ರೆ ಮಕ್ಳುಗಳ ಮನೆಗೆ ಹೋಗಿ ಶಾರುಖ್ ಖಾನ್ ಆಗ್ಬೇಕಂತಾರೆ. ಸೊ ಮಕ್ಳುಗಳನ್ನ ಮ್ಯಾನಿಪುಲೇಟ್ ಮಾಡ್ಬೋದು, ಹೌದಾ? ಅಕ್ಸೆಪ್ಟ್ ಮಾಡ್ತೀರಾ ಎಲ್ಲಾರು? ಮಕ್ಕಳುಗಳನ್ನ ಮ್ಯಾನಿಪುಲೇಟ್ ಮಾಡ್ಬೋದು. ಸೊ ಅದಕ್ಕೆ ನಾನು ಎಷ್ಟೊಂದು ಪೇರೆಂಟ್ಸ್ ಮಿಸ್ಟೇಕ್ ಮಾಡೋದು ನೋಡಿದೀನಿ. ಸರ್ ನನ್ ಮಗ ಇದಾಗ್ಬೇಕು ಅನ್ಕೊಂಡಿದ್ದೆ ಸರ್, ಅವ್ನು ಇಷ್ಟ ಪಡ್ತಾ ಇದ್ದಾನೆ ಆಗ್ಲಿ, ಅವ್ನ್ ಮ್ಯಾನಿಪುಲೇಟ್ ಕೂಡ ಆಗಿರ್ಬೋದು, ಅದೊಂದು ಪ್ಯಾಷನ್ ಕೂಡ ಆಗಿರ್ಬೋದು, ಹೌದಾ? ಎಷ್ಟೊಂದು ಜನ ಮ್ಯಾನಿಪುಲೇಟ್ ಕೂಡ ಆಗಿರ್ಬೋದು, ಪ್ಯಾಷನ್ ಕೂಡ ಆಗಿರ್ಬೋದು. ಅದಕ್ಕೆ ನನ್ಗೆ ಇಕೆಗೈ ಅಂತ ಒಂದು ಬುಕ್ ಇದೆ, ಯಾರು ಓದಿದೀರಾ? ಒಬ್ರು ಸೂಪರ್ ನೋಡಿ, ಒಬ್ಬೊಬ್ರೆ ಈ ಒಳ್ಳೆ ವಿಚಾರಕ್ಕೆಲ್ಲ ಒಬ್ಬೊಬ್ರೆ. ಓಕೆ, ಬಿಗ್ ಬಾಸ್ ಎಷ್ಟು ಜನ ನೋಡ್ತೀರಾ? ಪ್ಲೀಸ್ ಐ ವಾಂಟ್ ದಿಸ್ ಆನ್ಸರ್. ಮಕ್ಕಳನ್ನು ಸಿ ಓಕೆ, ಐ ಸೇ ಮೆಜಾರಿಟಿ ಅಲ್ಲದೆ ಹೋದ್ರು ಮೇಜರ್ ಪೋರ್ಷನ್. ಓಕೆ, ಸೊ ಏನಿದು ಇಕಾಗೈ ಅಂದ್ರೆ, ಇಕಾಗೈ ಅನ್ನೋದು ಜಾಪನೀಸ್ ಹೆಲ್ತ್ ಸೀಕ್ರೆಟ್. ಆ ಒಂದು ಬುಕ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಬ್ಲೂ ಝೋನ್ಸ್ ಅಂತ ಕರೀತಾರೆ. ಇಡೀ ವರ್ಲ್ಡ್ ಅಲ್ಲಿ ಬ್ಲೂ ಝೋನ್ಸ್ ಅಂತ ಇರುತ್ತೆ. ಆ ಬ್ಲೂ ಝೋನ್ಸ್ ಅಲ್ಲಿ ಮೋರ್ ದನ್ 100 years ಬದುಕಿರೋರಲ್ಲಿ ತುಂಬಾ ಜಾಸ್ತಿ ಕಾನ್ಸಂಟ್ರೇಟ್ ಆಗಿರೋದು ಆ ಜಾಗದಲ್ಲಿ. ಆಯ್ತಾ? ಅವ್ರ ಲೈಫ್ ಸ್ಟೈಲ್ ಏನು ಅಂತ ಅರ್ಥ ಮಾಡ್ಕೊಳ್ಳುವಂತದ್ದೇ ಈ ಬುಕ್. ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಹೆಲ್ತಿ ಆಗಿರ್ಬೇಕು, 100 ವರ್ಷ ಬದುಕ್ಬೇಕಂದ್ರೆ ಫಸ್ಟ್ ನಿಮ್ಗೆ ಲೈಫ್ ಅಲ್ಲಿ ಪರ್ಪಸ್ ಇರ್ಬೇಕು. ಸೊ ಆ ಪರ್ಪಸ್ ಫಸ್ಟ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಅದು ನಿಮ್ಮ ಪ್ಯಾಷನ್ ಆಗಿರ್ಬೇಕು ಮೊದಲನೇದು. ಆ ಪರ್ಪಸ್ ಇಂದ ಪ್ರಪಂಚಕ್ಕೆ ಒಳ್ಳೇದಾಗ್ಬೇಕು. ಎರಡನೇ ಕಂಡೀಷನ್, ಆ ಪರ್ಪಸ್ ಇಂದ ನಿಮ್ಮ ಹೊಟ್ಟೆ ತುಂಬಬೇಕು. ಈ ಮೂರು ಯಾವಾಗ ಕೋಇನ್ಸೈಡ್ ಆಗುತ್ತೆ ಅದೇ ಪರ್ಪಸ್. ಈ ಮೂರು ಯಾವಾಗ ಕೋಇನ್ಸೈಡ್ ಆಗುತ್ತೆ ಅದೇ ಪರ್ಪಸ್. ಒಂದು ನಿನ್ನ ಪ್ಯಾಷನ್ ಇರ್ಬೇಕು, ಅಂದ್ರೆ ನೀನ್ ಪದೇ ಪದೇ ಅದನ್ನ ಮಾಡೋದಕ್ಕೆ ಇಷ್ಟ ಪಡಬೇಕು. ಎರಡನೇದು ಪ್ರಪಂಚಕ್ಕೆ ಅದು ರಿಲೆವೆನ್ಸ್ ಇರ್ಬೇಕು. ಮೂರನೇದು ಅದರಿಂದ ನಿನ್ ದುಡ್ಡು ಸಿಗ್ಬೇಕು. ಯಾವಾಗ ಈ ಮೂರು ಇರುತ್ತೆ ಅದೇ ರಿಯಲ್ ಪರ್ಪಸ್, ಅದೇ ರಿಯಲ್ ಆಂಬಿಷನ್. ಇವಾಗ ತುಂಬಾ ಹಣ ಇಟ್ಟಿರೋರು, ಸರ್ ನಾನು ಯಾವ್ದೋ ಒಂದು ಆಂಬಿಷನ್ ಪರ್ಸ್ಯೂ ಮಾಡ್ತೀನಿ, ಅದರಿಂದ ನನಗ್ ಖುಷಿ ಸಿಗುತ್ತೆ, ದುಡ್ಡು ಸಿಗಲ್ಲ ಅಂತಂದ್ರೆ ಲೆಟ್ ಹಿಮ್ ಪರ್ಸ್ಯೂ. ಬಟ್ ಎಲ್ಲರೂ ಅದನ್ನ ಅಫೋರ್ಡ್ ಮಾಡಕ್ ಆಗಲ್ಲ. ಅಕ್ಸೆಪ್ಟ್ ಮಾಡ್ತೀರಾ? ಸೊ ನಾವು ಆಂಬಿಷನ್ಸ್ ಇಲ್ಲ ಅಂದ್ರೆ ವರ್ಕ್ ಅಂತ ಚೂಸ್ ಮಾಡ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ಮೊದಲನೇದು ಅವ್ರಿಗೆ ಅದನ್ನ ಪದೇ ಪದೇ ಮಾಡೋದಕ್ಕೆ ಒಂದು ಪರ್ಪಸ್ ಇರ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ ನನ್ನ ಕಸಿನ್ಸ್ ಇದಾರೆ, ಓದೋದಕ್ಕೆ ಅಂತಂದ್ರೆ ಅಪ್ಪ ಅಮ್ಮ ಫೋರ್ಸ್ ಮಾಡ್ಬೇಕು. ಅದೇ ಕ್ರಿಕೆಟ್ ಆಡೋದಕ್ಕೆ ಅಪ್ಪ ಅಮ್ಮ ಹೇಳೋದೇ ಬೇಕಾಗಿಲ್ಲ, ಬ್ಯಾಟ್ ಹಿಡ್ಕೊಂಡು ಫಸ್ಟ್ ಆಚೆ ಓಡ್ತಾರೆ. ಯಾಕೆ? ಬಿಕಾಸ್ ಅವ್ರಿಗೆ ಖುಷಿ ಕೊಡುತ್ತೆ. ಅಕ್ಸೆಪ್ಟ್? ಅದು ಖುಷಿ ಕೊಡುತ್ತೆ. ಇನ್ನ ಕೆಲವು ಜನಕ್ಕೆ ಓದೋದಕ್ಕೆ ಕಷ್ಟ ಪಡಿಸ್ಬೇಕು. ಅದೇ ಸಿಂಗಿಂಗ್ ಅಂತಂದ್ರೆ ಅವ್ರಿಗೆ ಹೇಳ್ದೇನೆ ಸಿಂಗಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಕ್ಸೆಪ್ಟ್ ಮಾಡ್ತೀರಾ? ಯಾಕೆ? ಬಿಕಾಸ್ ಇದು ಅವ್ರಿಗೆ ಪದೇ ಪದೇ ಅವ್ರಿಗೆ ಅದೊಂಥರ ಏನಾಗುತ್ತೆ ಅಂತಂದ್ರೆ ಇಟ್ ಇಸ್ ಗಿವಿಂಗ್ ಸಮ್ ಅಮೌಂಟ್ ಆಫ್ ಹ್ಯಾಪಿನೆಸ್. ಅದಕ್ಕೆ ಅವ್ರು ಪದೇ ಪದೇ ಮಾಡ್ತಾರೆ. ಸೊ ಅದು ಒಂದಾಗಿರ್ಬೇಕು. ಎರಡನೇದು, ಅದರಿಂದ ಪ್ರಪಂಚಕ್ಕೆ ರಿಲೆವೆನ್ಸ್ ಇರ್ಬೇಕು. ನೀವ್ ಯಾವ್ದೇ ಕೆಲಸ ತಗೊಳ್ಳಿ, ಎಕನಾಮಿ ರಿಲೆವೆನ್ಸ್ ಇಲ್ಲ ಅಂತಂದ್ರೆ ನಮಗೆ ಎಕನಾಮಿಕಲ್ ಸ್ಟೇಟಸ್ ಸ್ಟ್ರಾಂಗ್ ಆಗಿರೋದು, ಹೌದಲ್ಲ? ಇವಾಗ ನೀವೇ ನೋಡಿರ್ತೀರಾ, BA BCom ಮಾಡಿರೋ ಒಂದು ಗ್ರೂಪ್ ಇರುತ್ತೆ, ಕಂಪ್ಯೂಟರ್ ಸೈನ್ಸ್ IS ಮಾಡಿರೋ ಇನ್ನೊಂದು ಗ್ರೂಪ್ ಇರುತ್ತೆ. ಯಾರು ಎಂಪ್ಲಾಯಬಲ್ ಆಗಿರ್ತಾರೆ 90% ಆಫ್ ದ ಟೈಮ್ ಅಂದ್ರೆ ಈ IS CS ಮಾಡಿರೋರು ಎಂಪ್ಲಾಯಬಲ್ ಆಗಿರ್ತಾರೆ. ಯಾಕೆ ಹಂಗಂತ? ಇವ್ರು ಕಲ್ತಿರೋದ್ ಸ್ಕಿಲ್ ಅಲ್ವಾ? ಇವರು ಕಲ್ತಿರೋದ್ ಸ್ಕಿಲ್, ಆದ್ರೆ ಎಕನಾಮಿಕ್ ಬೇಕಾಗಿರೋ ಸ್ಕಿಲ್ ಪ್ರೆಸೆಂಟ್ಲಿ ಅವ್ರ ಹತ್ರ ಇದೆ. ಅಕ್ಸೆಪ್ಟ್ ಮಾಡ್ತೀರಾ ಪೇರೆಂಟ್ಸ್? ಓಕೆ, ಸೊ ಪಾಯಿಂಟ್ ಏನಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಆಂಬಿಷನ್ಸ್ ನ ಕೊಡ್ಬೇಕಾದ್ರೆ ಮೊದಲನೇದು ಅವ್ರು ಯಾವ್ದಕ್ ಪ್ಯಾಷನೇಟ್ ಆಗಿದ್ದಾರೆ ಅಂತ ಫಸ್ಟ್ ನಾವು ನೋಡ್ಬೇಕು. ಯಾಕಂದ್ರೆ ಪ್ಯಾಷನೇಟ್ ಆಗಿರೋದಕ್ಕೆ ಮಕ್ಕಳು ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ.
ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅವ್ರ ಏನ್ ಚೂಸ್ ಮಾಡ್ತಾರೋ ಅವರೇ ನಡಿಬೇಕು. ನಾವು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಪೇರೆಂಟ್ಸ್ ನಾವು ರಿಲೆವೆನ್ಸ್ ಕಳ್ಕೊಂಡ್ಬಿಡ್ತೀವಿ. ಮುಂಚೆ ಎಲ್ಲ 18 ಆದ್ಮೇಲೆ ಕಳ್ಕೊಂತ ಇದ್ರು, ನಮ್ಮ ಅಪ್ಪ ಆಮೇಲೆ 18 ಆದ್ಮೇಲೆ ರಿಲೆವೆನ್ಸ್ ಕಳ್ಕೊಂತ ಇದ್ರು. ಈಗಿನ ಪೇರೆಂಟ್ಸ್ ಗಳು 14 ಗೆ ಕಳ್ಕೊಂತ ಇದ್ದಾರೆ. ಈಗ 14 years ಸ್ಟೂಡೆಂಟ್ಸ್ ಆರ್ ಸೇಯಿಂಗ್ ದಟ್ ಮೈ ಲೈಫ್, ಐ ನೋ ವಾಟ್ ಟು ಡೂ, ಐ ನೋ ವಾಟ್ ಟು ಟೇಕ್, ದಿಸ್ ಇಸ್ ಈ ತರ ಮಾತಾಡ್ತಾ ಇರೋದ್ರಿಂದ ಪೇರೆಂಟ್ ರಿಲೆವೆನ್ಸ್ ಏನಾಗ್ತದೆ, ಏಜ್ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ಮಕ್ಳದ್ ನಾವು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಮುಂಚೆ ಒಂದ್ ಕಾಲ ಇತ್ತು ಮಕ್ಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ, ಅವರನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ನಾನು ಇವಾಗ ಹೇಳ್ತೀನಿ, ಮಕ್ಕಳನ್ನ ಆಸ್ತಿ ಅವೆಲ್ಲ ಸೆಕೆಂಡ್ರಿ, ಮಕ್ಕಳನ್ನ ಇಂಡಿಪೆಂಡೆಂಟ್ ಮಾಡ್ಬೇಕು. ಬಿಕಾಸ್ ಇವಾಗೆಲ್ಲ ನಮ್ಗೆ ಗೊತ್ತು, ಪೇರೆಂಟ್ಸ್ ಗಳಿಗೆ ವೆರಿ ಸ್ಟ್ರೇಟ್, ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿನೂ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ಯಾವಾಗ್ಲೂ ನಾವು ಸ್ಪೂನ್ ಫೀಡಿಂಗ್ ಮಾಡ್ಕೊಂಡು ಜೊತೆಗಿರಕ್ ಆಗಲ್ಲ. ನಾವು ಮಕ್ಕಳನ್ನ ನಾವ್ ಇಲ್ಲದೆ ಆದ್ರೂ ಸಹ ಅವರ ಲೈಫ್ ಸ್ಟೈಲು ಅದೇ ತರ ಇರೋ ತರ ಇಂಡಿಪೆಂಡೆನ್ಸ್ ನಾವು ಬೆಳೆಸ್ಬೇಕೆ ಹೊರತು ನಾವು ಮಕ್ಕಳನ್ನ ತುಂಬಾ ಪ್ರೀತಿ ಮಾಡಿ ತುಂಬಾ ಸ್ಪೂನ್ ಫೀಡಿಂಗ್ ಮಾಡಿದ್ರೆ ಇಫ್ ಇನ್ ಕೇಸ್ ನಾಳೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಮಕ್ಕಳಿಗೆ ಯಾವ ತರ ಡಿಸಿಷನ್ ತಗೋಬೇಕು, ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾರ ಹತ್ರ ಎಮೋಷನಲ್ ಸ್ಟೆಬಿಲಿಟಿ ಇರ್ಬೇಕು, ಏನೂ ಗೊತ್ತಾಗಲ್ಲ. ಸೊ ಹಾಗಾಗಿ ಅತಿಯಾಗಿ ಮೇಡಮ್ ಅದನ್ನೇ ಹೇಳಿದ್ರು, ಮಕ್ಕಳು ತುಂಬಾ ದುಡ್ಡು ಕೊಡಬಾರ್ದು, ತುಂಬಾ ಮಾಡ್ಬೋದು. ಯಾಕೆ ಅಂತಂದ್ರೆ ಬಿಕಾಸ್ ಪ್ರೆಸೆಂಟ್ ಡೇ ವರ್ಲ್ಡ್ ಏನ್ ಹೇಳ್ತೀವಿ, ಯಾರು ಇಂಡಿಪೆಂಡೆಂಟ್ ಆಗಿದ್ದಾರೆ ಅವರೇ ಸರ್ವೈವ್ ಆಗಕ್ಕಾಗಲ್ಲ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಅಷ್ಟೇ, ನಾವಿರೋ ತನಕ ಅಷ್ಟೇ ನಮ್ ಲೈಫ್ ಇರುತ್ತೆ, ಅದಾದ್ಮೇಲೆ ಇರಲ್ಲ. ಅಂಟಿಲ್ ಐ ಆಮ್ ಹೆಲ್ತಿ, ಐ ಆಮ್ ಹ್ಯಾಪಿ, ನನ್ನ ಲೈಫ್ ಇರುತ್ತೆ. ಒನ್ ಪಾಯಿಂಟ್ ಆಫ್ ಟೈಮ್ ನನ್ನ ಲೈಫ್ ಎಂಡ್ ಆದ್ಮೇಲೆ ನೆಕ್ಸ್ಟ್ ಜನರೇಷನ್ ಲೈಫ್ ಅವ್ರ ಲೈಫ್ ಅವ್ರು ನೋಡ್ಕೊಬೇಕು. ಅದಕ್ಕೆ ನೀವು ಫಾರಿನ್ ಕಂಟ್ರೀಸ್ ಎಲ್ಲ ನೋಡಿದ್ರೆ 18 years ಆದ್ಮೇಲೆ ಮಕ್ಕಳು ಮನೆಯಿಂದ ಆಚೆ ಆಗ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಸೆಲ್ಫ್ ಸಸ್ಟೆನ್ಸ್ ಬರ್ಲಿ ಅಂತ, ಅವ್ರಿಗೆ ಏನ್ ಬೇಕು ಅಂತ ನಿರ್ಧಾರ ಮಾಡ್ಲಿ ಅಂತ. ಬಟ್ ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ 23-24 ಆಗಿದ್ರು ಸಹ ಫಾರ್ ಎವ್ರಿ ಡಿಸಿಷನ್ ವಿ ಆರ್ ಡಿಪೆಂಡಿಂಗ್ ಆನ್ ಅವರ್ ಪೇರೆಂಟ್ಸ್. ಗಾಟ್ ದ ಪಾಯಿಂಟ್? ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ಮಕ್ಕಳಿಗೆ ನಾವು ಇಂಡಿಪೆಂಡೆನ್ಸ್ ನ ಕಳಿಸ್ಬೇಕು. ಸೊ ಇಂಡಿಪೆಂಡೆನ್ಸ್ ನಾಲೆಡ್ಜ್ ತುಂಬಾ ಡಿಫರೆನ್ಸ್ ಇದೆ. ಒಬ್ಬ ಹುಡುಗನ್ಗೆ ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ಫಿಸಿಕ್ಸ್ ಎಲ್ಲ ಗೊತ್ತಿದ್ದು ಇಂಡಿಪೆಂಡೆನ್ಸ್ ಗೊತ್ತಿಲ್ಲ ಅಂತಂದ್ರೆ ಕೆನಾಟ್ ಸರ್ವೈವ್ ಇನ್ ದಿಸ್ ಸೊಸೈಟಿ. ಸೊ ಹಾಗಾಗಿ ನಾನು ಸರ್ಗೆ ಹೇಳ್ತಾ ಇದ್ದೆ, ಸರ್ ನಮ್ದೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ 2 hour ಸೆಷನ್ ಆಗ್ತೀನಿ ಸರ್ ಅಂದಾಗ ನನಗೆ ಅನಿಸ್ತು, ಈಗ ಮಕ್ಕಳುಗಳು ಸಮ್ಮರ್ ಹಾಲಿಡೇಸ್ ಅಂತಂದ್ರೆ ಓದೋದೆಲ್ಲ ಸೈಡ್ ಇಟ್ಟು ಆಟ ಆಡ್ಬೇಕು, ಡ್ಯಾನ್ಸ್, ಸಿಂಗಿಂಗು ಈ ತರ ಇರ್ತಾರೆ, ನಾವ್ಯಾಕೆ ಇಲ್ಲೂ ಬಂದು ಒಂದು ಕಂಟೆಂಟ್ ನ ಸೇರಿಸಬೇಕು ಅಂತ. ಸೊ ಹಾಗಾಗಿ ನನಗೆ ಎಲ್ಲ ಒಂದ್ ಕಡೆ ಅನಿಸ್ತು, ಸ್ಕೂಲ್ಗಳಲ್ಲಿ ಏನ್ ನಾವು ಹೇಳ್ಕೊಡ್ತಾ ಇದೀವಿ, ದಟ್ ಈಸ್ ವ್ಯಾಲ್ಯೂ ಎಜುಕೇಶನ್. ನೀತಿ ಕಥೆಗಳು, ವ್ಯಾಲ್ಯೂ ಎಜುಕೇಶನ್ ನಾವು ಹೇಳ್ಕೊಡ್ತಾ ಇದೀವಿ. ಸೊ ವ್ಯಾಲ್ಯೂ ಎಜುಕೇಶನ್ ನಿಮ್ಮನ್ನ ಒಳ್ಳೆಯವನಾಗೋ ತರ ಮಾಡುತ್ತೆ ಹೊರತು ನಾಟ್ ಬಿಯಾಂಡ್ ದಟ್. ಬಟ್ ನಿಮಗೆ ಕೆಲವೊಂದು ಕ್ರೂಷಿಯಲ್ ಸ್ಕಿಲ್ ಗಳು ಲೈಫ್ ನ ಲೀಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಏನಿದೆ ಅದರಲ್ಲಿ ನಾವು ಮಕ್ಕಳಿಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ರೂಷಿಯಲ್ ಸ್ಕಿಲ್, ಯಾವುದು? ಡಿಸಿಷನ್ ಮೇಕಿಂಗ್. ಏನಕ್ಕೆ ಡಿಸಿಷನ್ ಮೇಕಿಂಗ್ ಅಂತೀವಿ ಅಂತಂದ್ರೆ, ಯಾವುದೇ ಡಿಸಿಷನ್ ತಗೋಬೇಕಾದ್ರೂ ಪ್ರೋಸ್ ಅಂಡ್ ಕಾನ್ಸ್ ಎರಡು ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳನ್ನ ಇವತ್ತಿಲ್ಲಿ ಕರ್ಕೊಂಡ್ ಬರ್ಬೇಕು. ಪ್ರೋಸ್ ಏನಂತಂದ್ರೆ ಅವ್ರಿಗೆ ಏನೋ ಹೊಸ ವಿಚಾರ ಗೊತ್ತಾಗ್ಬೋದು. ಅವ್ರ ಮಕ್ಕಳು ಮನೇಲಿ ಟಿವಿ ನೋಡಿ, ಮೊಬೈಲ್ ನೋಡಿ ವೇಸ್ಟ್ ಮಾಡಕ್ಕಿಂತ ಇಲ್ಲಿ ಬಂದು ಏನೋ ಅಂತ ಕಲ್ತ್ಕೊಳ್ಳಿ, ಅದು ಪ್ರೋಸ್ ಆಗುತ್ತೆ. ಕೋನ್ಸ್ ಏನಾಗುತ್ತೆ, ಅಷ್ಟು ದೂರ ಯಾರು ಹೋಗ್ತಾರೆ, ಅದು ಕೋನ್ಸ್ ಆಗುತ್ತೆ. ಇವಾಗ ನಾವು ಅಲ್ಲಿ ಹೋಗಿ ಅಲ್ಲಿ ಯಾರೋ ಕರೆಕ್ಟ್ ಆಗಿ ಹೇಳಿಲ್ಲ ಅಂತಂದ್ರೆ ಸುಮ್ನೆ ದುಡ್ಡು ವೇಸ್ಟ್, ಅದು ಕೋನ್ಸ್ ಆಗುತ್ತೆ. ಸೊ ಇವಾಗ ನೀವು ಬರ್ಬೇಕಾ ಬರಬಾರ್ದು ಅಂತ ಡಿಸೈಡ್ ಮಾಡ್ಬೇಕು, ಅದನ್ನೇ ಡಿಸಿಷನ್ ಮೇಕಿಂಗ್ ಅಂತ ಕರೆಯೋದು. ಯಾವುದೇ ಡಿಸಿಷನ್ ಮೇಕಿಂಗ್ ಅಂತಂದ್ರೆ ಇನ್ಸ್ಟೆಂಟ್ ಆಗಿ ಮಾಡೋದನ್ನ ಡಿಸಿಷನ್ ಅಂತ ಹೇಳೋದು. ಊಟ ಮಾಡ್ಬೇಕು, ಊಟ ಇಸ್ ನಾಟ್ ಡಿಸಿಷನ್ ಮೇಕಿಂಗ್. ನೀವು ಮಾಡೇ ಮಾಡ್ತೀರಾ, ಅದನ್ನ ಡಿಸೈಡ್ ಮಾಡಲ್ಲ ತಿನ್ಬೇಕಾ ತಿನ್ಬಾರ್ದ ಅಂತ. ಗಾಟ್ ದ ಪಾಯಿಂಟ್? ಸೊ ಕ್ರೂಷಿಯಲ್ ಡಿಸಿಷನ್ ಮೇಕಿಂಗ್ ಯಾಕೆ ಕಷ್ಟ ಅಂದ್ರೆ ಪ್ರೋಸ್ ಅಂಡ್ ಕಾನ್ಸ್ ಎರಡು ಇರುತ್ತೆ, ಅದರಲ್ಲಿ ಯಾವ್ದೋ ಒಂದು ಚೂಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಮಕ್ಕಳುಗಳಿಗೆ ಆ ಡಿಸಿಷನ್ ಮೇಕಿಂಗ್ ನಾವು ಹೇಳ್ಕೊಡ್ಬೇಕು, ಯಾವ ಫ್ಯಾಕ್ಟರ್ಸ್ ಮೇಲೆ ನೀವು ಡಿಸಿಷನ್ ನಿಂತಿರ್ಬೇಕು ಅಂತ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನಾನು ಒಂದು ಸ್ಟೋರಿ ಶೇರ್ ಮಾಡ್ತೀನಿ ನಿಮ್ಗೆ, ಓಕೆ, ವಿಚ್ ಐ ಫೀಲ್, ಓಕೆ, ನಿಮ್ದು ವೇರಿಯಿಂಗ್ ಇದಿರ್ಬೋದು, ಪರ್ಸ್ಪೆಕ್ಟಿವ್ಸ್ ಗಳು ಇರ್ಬೋದು. ಈ ರಿಯಾಲಿಟಿ ಶೋಗಳಲ್ಲೆಲ್ಲ ನಾವು ನೋಡಿರ್ತೀವಿ, ಮಕ್ಕಳನ್ನ ತುಂಬಾ ಲೈಕ್ ಸ್ಟಾರ್ಸ್ ಗಳ ತರ ತೋರಿಸ್ತಾರೆ. ಒಂದ್ 3-4 months ಸ್ಟಾರ್ಸ್ ಆಗಿರ್ತಾರೆ ಮಕ್ಕಳು, ಅದಾಗ್ತಾ ಇದ್ದಂಗೆ ಅವ್ರಿಗೆ ಯಾರು ಕೇರ್ ಮಾಡಲ್ಲ. ಎಷ್ಟೊಂದ್ ಕಡೆ ಏನಾಗ್ತದೆ ಅಂತಂದ್ರೆ ಮಕ್ಕಳು ಒಂದ್ 6 years 7 years ಈ ತರ ಶೋಸ್ ಗಳಿಗೆ ಹೋಗಿ ಆ ಸ್ಟಾರ್ಡಮ್ ನ ಎಂಜಾಯ್ ಮಾಡಿ, ಅದಾದ್ಮೇಲೆ ಇನ್ಸ್ಟೆಂಟ್ಲಿ ನೆಕ್ಸ್ಟ್ ಮಂತ್ ಇಂದ ಅವ್ರು ಯಾರು ರೆಕಗ್ನೈಸ್ ಮಾಡಿಲ್ಲ ಅಂತಂದ್ರೆ ಮಕ್ಕಳು ಶಾರ್ಟರ್ ಆಗೋಗ್ತಾ ಇದಾರೆ. ಬಿಕಾಸ್ ಮಕ್ಕಳು ಅದನ್ನ ರಿಯಾಲಿಟಿ ಅನ್ಕೊಂಡ್ಬಿಡ್ತಾ ಇದಾರೆ. ಓ, ನಾನು ಎಲ್ಲೇ ಹೋದ್ರು ನಾನು ಮಾತಾಡ್ಸ್ತಾರೆ, ಎಲ್ಲೇ ಹೋದ್ರು ನಾನು ಸ್ಟೇಜ್ ಮೇಲೆ ಕರೀತಾರೆ, ಎಲ್ಲೇ ಹೋದ್ರು ನನ್ನ ಹತ್ರ ಆಟೋಗ್ರಾಫ್ ಕೇಳ್ತಾರೆ, ಓ ನನ್ನ ಲೈಫ್ ಹಿಂಗಿರುತ್ತೆ ಅಂತ. ಬಟ್ ಇಮಿಡಿಯೇಟ್ಲಿ 2 months ಆಗ್ತಾ ಇದ್ದಂಗೆ ಮಕ್ಕಳಿಗೆ ಅದು ರಿಯಾಲಿಟಿ ಅಂತ ಗೊತ್ತಾದಾಗ, ರಿಯಾಲಿಟಿ ಅಲ್ಲ ಅಂತ ಗೊತ್ತಾದಾಗ ಅವ್ರು ಶಾರ್ಟರ್ ಆಗ್ತಾ ಇದಾರೆ, ಮಕ್ಕಳುಗಳು ಡಿಪ್ರೆಷನ್ ಹೋಗ್ತಾ ಇದಾರೆ. ಸೊ ಮೆನಿ ಆಫ್ ದಿ ಚೈಲ್ಡ್ ಆರ್ಟಿಸ್ಟ್ ಇನ್ಕ್ಲೂಡಿಂಗ್ ಕನ್ನಡ, ಹಿಂದಿ, ಎನಿ ಆರ್ಟಿಸ್ಟ್, ಅವರು ಡಿಪ್ರೆಷನ್ ಗೆ ಆ ವಯಸ್ಸಲ್ಲೇ ಹೋಗಿದ್ರು. ಯಾಕೆ ಅಂತಂದ್ರೆ ಅವ್ರಿಗೆ ಡ್ರಾಸ್ಟಿಕ್ ಆಗಿ ಸಕ್ಸಸ್ ಬಂದ್ಬಿಡ್ತು, ಆಮೇಲೆ ಡ್ರಾಸ್ಟಿಕ್ ಆಗಿ ಅವ್ರ ಐಡೆಂಟಿಟಿ ಮಿಸ್ ಆಗೋಯ್ತು. ನಾವು ಪೇರೆಂಟ್ಸ್ ಗಳೆಲ್ಲ ಒಂದ್ ಕಡೆ ನಮ್ಮ ಮಕ್ಕಳು ಫೇಮಸ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿದೀವಿ ಹೊರತು ನಾಳೆ ಏನು ಅಂತ ನಾವ್ ಯಾರು ಯೋಚನೆ ಮಾಡ್ತಾ ಇಲ್ಲ. ಇದು ಎಲ್ರಿಗೂ ಒಂದ್ಸಲಿ ತಲೆಗೆ ಬಂದಿರುತ್ತೆ, ಹೌದಲ್ಲ? ಅದಕ್ಕೇನೆ ನಿಮ್ಗೆ ಜೋಗಿ ಅವರೊಂದು ಬುಕ್ ಬರ್ದಿರ್ತಾರೆ. ಒಬ್ಬ ಇದೇ ತರ ಏನಾಗ್ತಾನೆ ಅಂತಂದ್ರೆ ಅವ್ನು ಒಳ್ಳೆ ಸಿಂಗರ್,
ಓಕೆ ಅವ್ನ್ ಹೆಂಗೆ ಅಂತಂದ್ರೆ ಎಲ್ಲೇ ಹೋದ್ರು ಸಹ ಅವ್ನಿಗೆ ಕಾನ್ಸರ್ಟ್ಸ್ ಗಳು, ಎಲ್ಲೋದ್ರು ಚಪ್ಪಾಳೆ, ಎಲ್ಲೋದ್ರು ಅವ್ನಿಗೆ ಅವಾರ್ಡ್ಸ್ ಗಳು, ಎಲ್ಲಾರು ಅವ್ನು ಇಷ್ಟ ಪಡ್ತಾ ಇರ್ತಾರೆ. ಸೊ ಅದು ತುಂಬಾ ಖುಷಿ ಕೊಡ್ತಾ ಇರುತ್ತೆ. ಅದು ಒಂದ್ ಪಾಯಿಂಟ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅವ್ನಿಗೆ ಸಿಂಗಿಂಗ್ ಎಲ್ಲ ಸ್ವಲ್ಪ ಡೌನ್ ಆಗುತ್ತೆ, ಅವ್ನಿಗೆ ವಾಯ್ಸ್ ಏನೋ ಇಶ್ಯೂಸ್ ಆಗುತ್ತೆ, ಅವ್ನಿಗೆ ಡ್ರಾಸ್ಟಿಕಲಿ ಅವ್ನ ಪಾಪ್ಯುಲಾರಿಟಿ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಅವಾಗ ಅವ್ನಿಗೆ ಅವ್ನ ಚಪ್ಪಾಳೆನ ಮಿಸ್ ಮಾಡ್ಕೊಂತ ಇರ್ತಾರೆ. ಆ ಚಪ್ಪಾಳೆ ಎಲ್ಲೇ ಹೋದ್ರು ಸಹ ಕ್ಲಾಪ್ಸ್ ಮಾಡೋದು, ಆ ಚಪ್ಪಾಳೆನ ಮಿಸ್ ಮಾಡ್ಕೊಂತ ಇರ್ತಾನೆ. ಈ ಮಿಸ್ ಆಗಿ ಏನಾಗುತ್ತೆ ಅಂತಂದ್ರೆ ಈ ಗೋಸ್ ಟು ಡಿಪ್ರೆಷನ್. ಅಯ್ಯೋ ನನ್ನ ಲೈಫಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟೆ ಅಂತ ಅಂದ್ಬಿಟ್ಟು ಕೊನೆಗೆ ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ ಅವನು ನಾನು ಎಲ್ಲ ಸೂಸೈಡ್ ಕಮಿಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ತಾನೆ. ಅವಾಗ ಏನ್ ಮಾಡ್ತಾನೆ ಅಂತ ಹಗ್ಗ ತಗೊಂಡು ಫ್ಯಾನ್ ಮೇಲೆ ಹಾಕ್ತಾನೆ. ಓಕೆ, ಸೊ ಅವಾಗ ಏನಾಗ್ಬೇಕಾಗಿದ್ರೆ ಹಗ್ಗ ಕಟ್ಬೇಕಾಗಿರುತ್ತೆ, ಫ್ಯಾನ್ ಹತ್ರ ಹೋಗ್ತಾನೆ, ಫ್ಯಾನ್ ಅಲ್ಲಿ ಧೂಳಿರುತ್ತೆ, ಆ ಧೂಳೆಲ್ಲ ಕೈ ಹಿಡ್ಕೊಂಡ್ಬಿಡುತ್ತೆ. ಓಕೆ, ಅವಾಗ ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ ಸರಿ ಧೂಳ್ನ ಓಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಧೂಳ್ನ ಕೈಯಲ್ಲಿ ಹಿಂಗ್ ಅಂದ ತಕ್ಷಣ ಅವ್ನಿಗೆ ಚಪ್ಪಾಳೆ ಕೇಳಿಸುತ್ತೆ. ಇಟ್ ಗಿವ್ಸ್ ಸಮ್ ಅಮೌಂಟ್ ಆಫ್ ಹ್ಯಾಪಿನೆಸ್. ಆ ಧೂಳ್ನ ಒರ್ಸಕ್ಕೆ ಅಂತ ಕೈನ ಹಿಂಗ್ ಒದರಿದಾಗ ಅವ್ನಿಗೆ ಚಪ್ಪಾಳೆ ಸೌಂಡ್ ಕೇಳುತ್ತೆ. ಓಹ್, ನನ್ ಖುಷಿ ನನ್ ಕೈಲೇ ಇದೆ, ನನ್ಗೆ ಯಾರೋ ಚಪ್ಪಾಳೆ ಹೊಡೆದು ನನ್ಗೆ ಖುಷಿ, ನನ್ ಹ್ಯಾಪಿನೆಸ್ ಅಂತ ಹೇಳ್ಬೇಕಾಗಿಲ್ಲ, ನನ್ ಖುಷಿ ನನ್ ಕೈಲೇ ಇದೆ. ನಾನೇನ್ ಮಾಡ್ತಾ ಇದೀನಿ ಅಂತಂದ್ರೆ ಬೇರೆಯವರೆಲ್ಲರೂ ನನ್ನ ಲೈಫ್ ನ ವ್ಯಾಲಿಡೇಟ್ ಮಾಡಿದ್ರೆ ಮಾತ್ರ ನಾನು ಹ್ಯಾಪಿ ಅನ್ಕೊಂತ ಇದೀನಿ. ದಿಸ್ ಇಸ್ ರಾಂಗ್. ನಮ್ಮ ಮಕ್ಳಿಗೆ ನಾವು ಈ ಪರ್ಸ್ಪೆಕ್ಟಿವ್ ಕೊಡ್ಬೇಕಾಗಿದೆ, ಹೌದಲ್ಲ? ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ, ಈಗ ಮಹೇಂದ್ರ ಸಿಂಗ್ ಧೋನಿ ಎಲ್ಲಾರ್ಗೂ ಗೊತ್ತು, ಈ ಜನರೇಷನ್ ಪೇರೆಂಟ್ಸ್ ಗಳು ಗೊತ್ತಿರುತ್ತೆ. ಓಕೆ, ಅವ್ರು ಯಾವಾಗ್ಲೂ ಹೇಳ್ತಾರೆ ಐ ಓನ್ಲಿ ಫೋಕಸ್ ಆನ್ ದ ಪ್ರೋಸೆಸ್ ನಾಟ್ ಆನ್ ದ ರಿಸಲ್ಟ್. ಐ ಓನ್ಲಿ ಫೋಕಸ್ ಆನ್ ದ ಪ್ರೋಸೆಸ್ ನಾಟ್ ಆನ್ ದ ರಿಸಲ್ಟ್. ನಾನ್ ಮ್ಯಾಚ್ ಗೆಲ್ಬೇಕು ಅಂತ ಆಡೋದೇ ಇಲ್ಲ, ಮ್ಯಾಚ್ ಅಲ್ಲಿ ಏನೇನೇನ್ ಕರೆಕ್ಟ್ ಆಗಿ ಮಾಡ್ಬೇಕು ಅಷ್ಟನ್ನ ಮಾತ್ರ ನೋಡ್ತೀನಿ, ರಿಸಲ್ಟ್ ಏನಾದ್ರೂ ಆಗಿರ್ಬೋದು ಅಂತ. ಅದಕ್ಕೆ ಯು ಕ್ಯಾನ್ ಲಿಂಕ್ ದಟ್ ಟು ಭಗವದ್ಗೀತಾ ಆಲ್ಸೋ, ಯು ಜಸ್ಟ್ ಡೂ ಯುವರ್ ವರ್ಕ್, ಜಸ್ಟ್ ಲೀವ್ ದ ಫ್ರೂಟ್ಸ್ ಟು ಗಾಡ್ ಅಂತ ಹೇಳ್ತಾರೆ ಅಲ್ವಾ? ಸೊ ಅದೇ ತರ ಅವ್ರ ಏನ್ ಮಾಡ್ತಾರೆ ಅಂದ್ರೆ ದೇ ಆರ್ ಫೋಕಸಿಂಗ್ ಓನ್ಲಿ ಆನ್ ದ ಪ್ರೊಸೆಸ್. ಬಟ್ ನಾವೇನ್ ಮಾಡ್ತಾ ಇದೀವಿ ಆಸ್ ಅ ಸೊಸೈಟಿ, ಮಕ್ಕಳನ್ನ ರಿಸಲ್ಟ್ ಓರಿಯೆಂಟೆಡ್ ಮಾಡ್ತಾ ಇದೀವಿ. ನೀನು ಟಾಪ್ 5 ಇದ್ರೆ ನೀನ್ ಬುದ್ಧಿವಂತ, ಟಾಪ್ 5 ಗಿಂತ ಕಡಿಮೆ ಬಂತಂದ್ರೆ ನೀನ್ ಬುದ್ಧಿವಂತ ಅಲ್ಲ ಅಂತ ಮಕ್ಕಳನ್ನ ನಾವೇನ್ ಮಾಡ್ತಾ ಇದೀವಿ, ಕ್ಯಾಟಗರೈಸ್ ಮಾಡ್ತಾ ಇದೀವಿ. ಅಂಡ್ ಇವಾಗ್ಲೂ ಒಂದು ಸ್ಯಾಂಪಲ್ ಬಂದಿದೆ, ನಮ್ ಜನರೇಷನ್ ಇಂದ ಬಂದಿದೆ. ಫಸ್ಟ್ ರ್ಯಾಂಕ್ ಬಂದಿರೋರೆಲ್ಲ ಇವತ್ತು ಸೆಟ್ಲ್ ಆಗಿಲ್ಲ, ಹಂಗಂತ ಫೇಲ್ ಆಗಿರೋರೆಲ್ಲ ಸೆಟ್ಲ್ ಆಗಿಲ್ಲ ಅಂತಾನೂ ಇಲ್ಲ. ಇಟ್ ಇಸ್ ಬಿಯಾಂಡ್ ನಾಲೆಡ್ಜ್, ಸಮಥಿಂಗ್ ಇಸ್ ವರ್ಕಿಂಗ್ ಔಟ್ ಫಾರ್ ದಮ್. ಇವಾಗ ಸುಂದರ್ ಪಿಚೈ ಫಸ್ಟ್ ರ್ಯಾಂಕ್ ಯಾರಾದ್ರೂ ಕೇಳಿದ್ರ? ಇಲ್ಲ. ಮಾರ್ಕ್ ಜುಕರ್ಬರ್ಗ್ ಫಸ್ಟ್ ರ್ಯಾಂಕ್ ಯಾರು ಕೇಳಿಲ್ಲ. ಅನಿಲ್ ಅಂಬಾನಿ ಫಸ್ಟ್ ರ್ಯಾಂಕ್, ಅಂಬಾನಿ ಯಾರು? ನೋ ಒನ್. ಹಂಗಂತ ನಾಲೆಡ್ಜ್ ಇಂಪಾರ್ಟೆಂಟ್ ಅಲ್ಲ, ಬಿಯಾಂಡ್ ನಾಲೆಡ್ಜ್. ಬಟ್ ನಾವು ಪೇರೆಂಟ್ಸ್ ಗಳು ಫಸ್ಟ್ ರ್ಯಾಂಕ್ ಬಂದ್ರೆ ನಮ್ಮ ಮಗ ಬುದ್ಧಿವಂತ ಅಂತ ಅನ್ಕೊಂಡ್ಬಿಟ್ರೆ ದಟ್ ಈಸ್ ದ ಪ್ರಾಬ್ಲಮ್. ದಟ್ ಈಸ್ ಅ ಬಿಗ್ ಪ್ರಾಬ್ಲಮ್. ಅದಕ್ಕೆ ಒಂದ್ ಸೇಯಿಂಗ್ ಇದೆ ಇಂಗ್ಲಿಷ್ ಅಲ್ಲಿ, ಯಾರು ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟ್ರಾಂಗ್ ಇರ್ತಾರೆ ಲ್ಯಾಂಗ್ವೇಜಸ್ ಅಲ್ಲಿ ವೀಕ್ ಇರ್ತಾರೆ, ಯಾರು ಲ್ಯಾಂಗ್ವೇಜಸ್ ಅಲ್ಲಿ ಸ್ಟ್ರಾಂಗ್ ಇರ್ತಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ ವೀಕ್ ಇರ್ತಾರೆ. ಯಾಕಂದ್ರೆ ಎರಡು ಡಿಫ್ರೆಂಟ್ ಪಾರ್ಟ್ ಆಫ್ ದಿ ಬ್ರೈನ್ ಆಕ್ಯುಪೈ ಮಾಡ್ತಾ ಇರುತ್ತೆ. ಒಂದ್ ಮಗು ಯಾವ್ದೋ ಒಂದು ಪಾರ್ಟ್ ಆಫ್ ಬ್ರೈನ್ ಅಲ್ಲಿ ಸ್ಟ್ರಾಂಗ್ ಇರ್ಬೋದು, ಅವ್ನ್ ಸಿಂಗಿಂಗ್ ಅಲ್ಲಿ ಸ್ಟ್ರಾಂಗ್ ಇರ್ಬೋದು, ಲಿಟರೇಚರ್ ಅಲ್ಲಿ ಸ್ಟ್ರಾಂಗ್ ಇರ್ಬೋದು, ಅವ್ನ್ ಮ್ಯಾಥಮೆಟಿಕ್ಸ್ ಅಲ್ಲಿ ಇಲ್ಲ ಅಂದ್ರೆ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ವೀಕ್ ಇರ್ತಾನೆ. ಸೊ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಅದಕ್ಕೆ ಒಂದು ಸೇಯಿಂಗ್ ಚೆನ್ನಾಗಿದೆ, ಇಫ್ ಯು ಜಡ್ಜ್ ದ ಎಬಿಲಿಟಿ ಆಫ್ ಅ ಫಿಶ್ ಬೈ ಇಟ್ಸ್ ಎಬಿಲಿಟಿ ಟು ಕ್ಲೈಂಬ್ ಅ ಟ್ರೀ, ಯು ಆರ್ ಜಡ್ಜಿಂಗ್ ದ ಫಿಶ್ ಸ್ಟ್ರಾಂಗ್. ಒಂದು ಫಿಶ್ ನ ಮತ್ತೆ ಮಂಕಿನ ರೇಸ್ ಬಿಟ್ಟಾಗ ಎರಡೂನು ಮರ ಹತ್ತದ್ರ ಮೇಲೆ ಡಿಸೈಡ್ ಮಾಡಕ್ ಆಗಲ್ಲ ನಾವು, ಬಿಕಾಸ್ ಫಿಶ್ ಗೆ ಅದರದೇ ಆದಂತಹ ಸ್ಟ್ರೆಂತ್ ಇದೆ, ದಟ್ ಇಸ್ ಸ್ವಿಮ್ಮಿಂಗ್. ಮಂಕಿಗೆ ಮರ ಹತ್ತ ಟ್ಯಾಲೆಂಟ್ ಇದೆ. ನಾವ್ ಇಬ್ರು ಮರ ಹತ್ತದ್ರ ಮೇಲೆ ಡಿಸೈಡ್ ಮಾಡಿದ್ರೆ ಆಲ್ ದ ಟೈಮ್ ವಿ ಆರ್ ಜಡ್ಜಿಂಗ್ ದ ಫಿಶ್ ರಾಂಗ್. ಅಕ್ಸೆಪ್ಟ್ ಮಾಡ್ತೀರಾ ಪೇರೆಂಟ್ಸ್? ಸಿ, ದಿಸ್ ಇಸ್ ಫಾರ್ ಪೇರೆಂಟ್ಸ್ ಓನ್ಲಿ. ಎಸ್, ನೋ, ಎಸ್. ಸೊ ಹಾಗಾಗಿ ನಾವು ಮಕ್ಕಳುಗಳಿಗೆ ನೀವು ಸ್ಕೂಲ್ಗಳಿಗೆ ಸೇರಿಸಿ ಒಳ್ಳೆ ನಾಲೆಡ್ಜ್ ಅಂತೂ ಕೊಡ್ತಾ ಇದ್ದೀರಾ, ಬಟ್ ಎಲ್ಲೋ ಒಂದ್ ಕಡೆ ಈ ಒಂದು ಆಸ್ಪೆಕ್ಟ್ಸ್ ಗಳು ಮಕ್ಕಳಿಗೆ ಕೆಲವೊಂದು ಡಿಫರೆನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಅದನ್ನ ಹೇಳ್ಕೊಡಕ್ಕೂ ಯಾರು ಇಲ್ಲ. ದಟ್ ಈಸ್ ಅ ಪ್ರಾಬ್ಲಮ್. ನಾನು ಮತ್ತೆ ಶಿವಪ್ರಕಾಶ್ ಸರ್ ಆಲ್ಮೋಸ್ಟ್ ಒಂದು 20 ಸ್ಕೂಲ್ ವಿಸಿಟ್ ಮಾಡಿದ್ವಿ ಅಲ್ಲ ಸರ್? 20 ಸ್ಕೂಲ್ ವಿಸಿಟ್ ಮಾಡಿದ್ವಿ. 20 ಸ್ಕೂಲಲ್ಲೂ ಈ ತರದೊಂದಿಲ್ಲ. ಬಟ್ ಎಲ್ಲಾ ಕಡೆ ಮಾರಲ್ ಎಜುಕೇಶನ್ ಇದೆ. ಮಾರಲ್ ಎಜುಕೇಶನ್ ಅಂತಂದ್ರೆ ಲೈಕ್ ನಿಮ್ಗೆ ಗೊತ್ತಿರುತ್ತೆ, ಈಗ ಗೋಲ್ಡನ್ ಕೋಳಿ ಇರುತ್ತೆ, ಅದನ್ನ ಕಟ್ ಮಾಡ್ತಾನೆ, ಸೊ ಈ ತರ ಕಥೆಗಳಿದೆ ಹೊರತು ನಿಮ್ಗೆ ರಿಲೆವೆಂಟ್ ಸ್ಕಿಲ್ ನ ಹೇಳ್ಕೊಡೋ ಅಂತದ್ದು ತುಂಬಾ ಕಡಿಮೆ ಇದೆ. ಎಲ್ಲಿದೆ ಅಂತಂದ್ರೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳಂತ ನಾವೇನ್ ಕರಿತೀವಿ, ಎಲ್ಲಿ 20 ಲಕ್ಷ 25 ಲಕ್ಷ ಅಲ್ಲಿ ಡೆಡಿಕೇಟೆಡ್ ಆಗಿ ಇದೆ ಈ ತರದ್ದು. ನನಗೆ ಗೊತ್ತಿದೆ, ಯಾಕಂದ್ರೆ ನಾನು ಹೋಗಿದ್ದೀನಿ, ಪಾಠನೂ ಮಾಡಿದ್ದೀನಿ. ಅಲ್ಲಿದೆ ಹೊರತು ಈ ಗ್ರಾಸ್ ರೂಟ್ ಅಲ್ಲದಿಲ್ಲ. ಹಾಗಾಗಿ ನಂದು ಗೋಲ್ ಏನಪ್ಪಾ ಅಂತಂದ್ರೆ, ನಾವು ನೆಕ್ಸ್ಟ್ ಜನರೇಷನ್ ಮಕ್ಕಳುಗಳಿಗೆ ಆ ಸ್ಕಿಲ್ ಗಳನ್ನ ಹೇಳ್ಕೊಡ್ಬೇಕು. ಇಟ್ಸ್ ವೆರಿ ಸಿಂಪಲ್, ಅದು ಪ್ರೆಷರ್ ಅಲ್ಲ. ಸೊ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ, ವಾಟ್ ಯು ವಾಂಟ್ ಟು ಬಿಕಮ್ ಇವಾಗ್ಲೇ ಡಿಸೈಡ್ ಮಾಡು. ಏನಾಗುತ್ತೆ, ಏನ್ ಅನ್ಕೊಂಡಿದ್ಯಾ ನೀನ್, ಏನಾದ್ರೂ ಅನ್ಕೋ, ಫಸ್ಟ್ ತಲೆಯಲ್ಲಿ ಒಂದು ಗೋಲ್ ಇಟ್ಕೊ, ನೆಕ್ಸ್ಟ್ ಅದನ್ನ ಅಚೀವ್. ಭಾಷಾ ಅಲ್ಲಿ ಅವ್ರು ವರ್ಕ್ ಮಾಡ್ತಾ ಇದಾರೆ, ಲ್ಯಾಂಗ್ವೇಜಸ್ ಇಂಡಿಯನ್ ಲ್ಯಾಂಗ್ವೇಜ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅವ್ರು ವರ್ಕ್ ಮಾಡ್ತಾ ಇದಾರೆ, ಅಲ್ಲಿ ಅಕೌಂಟೆಂಟ್ ಆಗಿದ್ದಾರೆ. ಮತ್ತೆ ಇಲ್ಲಿ ಯೋಗ ಟೀಚರ್ ಟ್ರೈನಿಂಗ್ ಅನ್ನ ಮಾಡಿದಂತವ್ರು ಸ್ವಲ್ಪ ತಡವಾಗಿ ಬಂದ್ರು, ಮುಂಚೆನೆ ಬಂದ್ರೆ ಡೀಸೆಲ್ ಕೊಡ್ಬೋದು. ಈಗ ನಮ್ಮ ವಿಜಯ್ ರಾಜೇಂದ್ರ ಪ್ರಸಾದ್ ಮೊಬೈಲ್ ತೆಗಿತೀರೇನ್ರಿ? ಮೊಬೈಲು ನಿಮ್ಮ ಮೊಬೈಲ್ ಆಕ್ಚುಲಿ ಏನ್ ಮಾತಾಡ್ಬೇಕು ಅಂತ ಸರ್ ಆಲ್ರೆಡಿ ತಿಳಿಸಿದ್ದಾರೆ. ನಾನು TTC ಪ್ರೋಗ್ರಾಮ್ ಬಂದಿದ್ರಿಂದ ಅದ್ರ ಬಗ್ಗೆ ಒಂದೆರಡು ಮಾತಾಡಿ ನಾನು ಮಾತು ಮುಗಿಸ್ತೀನಿ. ನಾನು ಬೇರೆ ಕಡೆ ಯೋಗ ಎಲ್ಲ ಮಾಡ್ತಾ ಇದ್ದೆ, ಬಟ್ ಇಲ್ಲಿ TTC ಪ್ರೋಗ್ರಾಮ್ ಹತ್ರ
ತುಂಬಾ ಖುಷಿ ಆಯ್ತು. ಮತ್ತೆ ಏನಂತ ಹೇಳಿದ್ರೆ ಒಂದು ನಮ್ಮ ಪರಮಹಂಸ ನಮ್ಮ ಶಿವಪ್ರಕಾಶ್ ಸರ್ ತುಂಬಾ ಫ್ರೆಂಡ್ಲಿ ಆಗಿ ಕೋರ್ಸ್ಗಳು ಮಾಡಿದ್ರು. ಮತ್ತೆ ತುಂಬಾ ಜನ ಫ್ಯಾಕಲ್ಟೀಸ್ ಎಲ್ಲ ತುಂಬಾ ಇಟ್ಟಿದ್ದಾರೆ. ಹಾಗಾಗಿ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನೀವುಗಳು ಕೂಡ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಯೋಗಾಸನ ಕಲಿಸಲಿಕ್ಕೆ ಸರ್ ಹತ್ರನೇ ಕಲಿಸಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ.